ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಚಾನಲಲ್ಲಿ ಆಲ್ರೆಡಿ ಫೌಂಡೇಶನ್ ಬ್ಯಾಚ್ ಸ್ಟಾರ್ಟ್ ಮಾಡಿ 2 ವೀಕ್ 3 ವೀಕ್ ಆಯ್ತು ಅನ್ಸುತ್ತೆ. ಇವತ್ತು 3rd ವೀಕು. ಇಲ್ಲಿವರೆಗೂ ಒಟ್ಟು 15 ವಿಡಿಯೋಗಳು ಕಂಪ್ಲೀಟ್ ಆಗಿದ್ದಾವೆ. ಆ ವಿಡಿಯೋಗಳಲ್ಲಿ ನಾವು ಕಾಂಟ್ ಸೆಕ್ಷನಿನ ನಂಬರ್ಸ್ ಸಿಸ್ಟಮ್ ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀವಿ. ಸಿಂಪ್ಲಿಫಿಕೇಷನ್ ಆ್ಯಂಡ್ ಅಪ್ರಾಕ್ಸಿಮೇಷನ್ ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀವಿ. ಆಮೇಲೆ ರೀಸನಿಂಗ್ ಸೆಕ್ಷನಲ್ಲಿ ಅಲ್ಫಾ ನ್ಯೂಮರಿಕ್ ಸೀರೀಸ್ ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀವಿ. ಇವಾಗ ಕಾಂಟ್ ಸೆಕ್ಷನಿನ ನಂಬರ್ ಸೀರೀಸ್ ಕ್ಲಾಸ್ 2ನೇ ಕ್ಲಾಸ್ ಇವತ್ತಿನ ಕ್ಲಾಸ್ ಆಗಿರೋದು. ನಂಬರ್ ಸೀರೀಸ್ನ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀವಿ ನಿನ್ನೆಯಿಂದ. ಈ ವೀಕ್ ನಂಬರ್ ಸೀರೀಸ್ ಕೂಡ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವೀಕ್ ಮತ್ತೆ ರೀಸನಿಂಗ್ ಕ್ಲಾಸಸ್ಗಳಿರ್ತವೆ. ರೀಸನಿಂಗ್ದು ನೆಕ್ಸ್ಟ್ ವೀಕ್ ಸಿಲಾಲಿಸಮ್ ಕ್ಲಾಸಸ್ಗಳಿರ್ತವೆ. ನೆಕ್ಸ್ಟ್ ಪೂರ್ತಿ 1 ವೀಕಲ್ಲಿ ಸಿಲಾಲಿಸಮ್ ಕಂಪ್ಲೀಟ್ ಆಗುತ್ತೆ. ಓಕೆ, ನಿನ್ನೆ ವಿಡಿಯೋ ಏನಾದರೂ ನೋಡಿರಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟಿನ ಲಿಂಕ್ ಕೊಟ್ಟಿರ್ತೀನಿ. ಕಾಂಟ್ ಸೆಕ್ಷನ್ದು ಮತ್ತು ರೀಸನಿಂಗ್ದು ಪ್ಲೇಲಿಸ್ಟ್ನ ಲಿಂಕ್ ಕೊಟ್ಟಿರ್ತೀನಿ, ಫೌಂಡೇಶನ್ ಬ್ಯಾಚ್ದು. ಅಲ್ಲಿಂದ ನೀವು ಆ ವಿಡಿಯೋಗಳು ನೋಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇವತ್ತು ನಂಬರ್ ಸೀರೀಸ್ನ 2ನೇ ಕ್ಲಾಸ್. ನಿನ್ನೆ ಕ್ಲಾಸಲ್ಲಿ ನಾವು ನಂಬರ್ ಸೀರೀಸ್ಗಳ ಬೇಸಿಕ್ ಕಾನ್ಸೆಪ್ಟ್ಗಳನ್ನು ನೋಡ್ಕೊಂಡಿದ್ದೀವಿ. ಆಮೇಲೆ ಕೆಲವೊಂದು ಪ್ರೊಬ್ಯಾಬಲ್ ಸೀರೀಸ್ಗಳನ್ನು, ಕೆಲವೊಂದು ಪ್ಯಾಟರ್ನ್ ಬೇಸ್ಡ್ ಸೀರೀಸ್ಗಳನ್ನು, ಫಿಕ್ಸ್ಡ್ ಪ್ಯಾಟರ್ನ್ ಬೇಸ್ಡ್ ಸೀರೀಸ್ಗಳನ್ನು ನಿನ್ನೆ ಕ್ಲಾಸಲ್ಲಿ ನೋಡಿದ್ವಿ. ಆಮೇಲೆ ಯಾವ್ಯಾವ ರೀತಿಯ ಸೀರೀಸ್ಗಳು ಬರಬಹುದು ಅನ್ನೋದು ಕೂಡ ಕೆಲವೊಂದು ಸೀರೀಸ್ಗಳ ಎಕ್ಸಾಂಪಲ್ ಮೂಲಕ ನಿನ್ನೆ ಕ್ಲಾಸಲ್ಲಿ ನೋಡಿದ್ವಿ. ಇವತ್ತು ಎಡಿಷನ್ ಬೇಸ್ಡ್ ಸೀರೀಸು, ಮಲ್ಟಿಪ್ಲಿಕೇಶನ್ ಬೇಸ್ಡ್ ಸೀರೀಸ್, ಇದು ಮಿಸ್ಸಿಂಗ್ ನಂಬರಿನ 2ನೇ ಕ್ಲಾಸ್ ಆಗಿದೆ. ನಿನ್ನೆ ದಿನ ಮಿಸ್ಸಿಂಗ್ ನಂಬರ್ ಸೀರೀಸಿನ ಮೊದಲ ಕ್ಲಾಸ್ ಆಗಿತ್ತು. ಇವತ್ತು ಮಿಸ್ಸಿಂಗ್ ನಂಬರ್ ಸೀರೀಸಿನ 2ನೇ ಕ್ಲಾಸ್ ಆಗಿದೆ. ಇವತ್ತು ಎಲ್ಲ ಮಿಕ್ಸ್ಡ್ ಆಗಿ ನೋಡೋಣ. ಅದು ಅಡಿಷನ್ ಸಬ್ಸ್ಟ್ರಾಕ್ಷನ್ ಬೇಸ್ಡ್ ಸೀರೀಸ್ ಆಗಿರಲಿ ಅಥವಾ ಡಿವಿಷನ್ ಮಲ್ಟಿಪ್ಲಿಕೇಶನ್ ಬೇಸ್ಡ್ ಸೀರೀಸ್ ಆಗಿರಲಿ, ಅವೆರಡೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಒಟ್ಟು 25ರಿಂದ 30 ಕ್ವಶನ್ಸ್ಗಳಿರ್ತವೆ. ಪ್ರಿಲಿಮ್ಸ್, ಮೇನ್ಸ್ ಎಲ್ಲ ಲೆವೆಲಿನ ಕ್ವಶನ್ಸ್ಗಳು ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತೀವಿ. ಓಕೆ, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಈ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿನ್ನೆ ದಿನ ಕೆಲವೊಂದಿಷ್ಟು ಡೌಟ್ ಕೇಳಿದರು ಗ್ರೂಪಲ್ಲಿ. ಆ ಡೌಟ್ಗಳ ಬಗ್ಗೆ ನೋಡೋಣ. ಡೌಟ್ ಕ್ವಶನ್ಸ್ಗಳಿದ್ವು. ಆ ಕ್ವಶನ್ಸ್ಗಳು ಅದು ಸಿಂಪ್ಲಿಫಿಕೇಷನ್ನ ಕ್ವಶನ್ಸ್ಗಳಿದ್ವು. ಒಟ್ಟು 9 ಕ್ವಶನ್ಸ್ಗಳಿದ್ದಾವೆ. ಆ ಕ್ವಶನ್ಸ್ಗಳು ಸಾಲ್ವ್ ಮಾಡೋಣ. ಮೊದಲು ಇಲ್ಲಿ ನೋಡ್ತಿರ್ಬೋದು, ಇವು ನಿನ್ನೆ ದಿನ ವಾಟ್ಸಪ್ಪಲ್ಲಿ ನಾವು ಒಂದು ಕಮ್ಯುನಿಟಿ ಮಾಡಿದ್ದೀವಿ. ಆ ಕಮ್ಯುನಿಟಿ ಗ್ರೂಪಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳು. ಇವುಗಳನ್ನು ಸಾಲ್ವ್ ಮಾಡೋಣ. ಫಸ್ಟ್ ಒನ್, ಟೈಮರ್ ಸ್ಟಾರ್ಟ್ ಆಗಿದೆ, ಟ್ರೈ ಮಾಡಿರಿ ನೀವು ಅನ್ಸುತ್ತೆ. 1 ನಿಮಿಷ ಟೈಮ್ ಇರುತ್ತೆ. ಈ ಸಿಂಪ್ಲಿಫಿಕೇಷನ್ 9 ಕ್ವಶನ್ ಆದ ನಂತರ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ, ನಂಬರ್ ಸೀರೀಸ್ನ 2ನೇ ಕ್ಲಾಸು. ನಿಮಗೂ ಏನೇ ಡೌಟ್ ಬಂದರೂ ಆ ವಾಟ್ಸಪ್ ಗ್ರೂಪಿನ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅಲ್ಲಿಂದ ಆ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನು ನೀವು ಅಪ್ಲೋಡ್ ಮಾಡ್ಬೋದು. ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ನೀವು ಬಿಡಿಸುವಾಗ ನಿಮಗೆ ಅದರ ಆನ್ಸರ್ ಗೊತ್ತಾಗಲಿಲ್ಲ ಅಂತಂದರೆ ಅದ್ರ ಬಗ್ಗೆ ನಾವು ಡಿಟೇಲಾಗಿ ಡಿಸ್ಕಸ್ ಮಾಡೋಣ. ಈ ರೀತಿ ಮುಂದಿನ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಲಾಗುತ್ತೆ ನಿಮ್ಮ ಡೌಟ್ಗಳನ್ನು. ಓಕೆ, ಇದು ಯಾವುದೈತೆ? ಶಾರ್ಟ್ಸ್ ಆ್ಯಂಡ್ ಇಂಡೈಸಸ್ ಬೇಸ್ಡ್ ಕ್ವಶನ್ ಐತೆ. ಬೇಸ್ ಯಾವುದೈತಿ ಇಲ್ಲಿ? ಬೇಸ್ ಇದು ಪವರ್ ಎನ್ ಐತಲ್ಲ, ಇದ್ರದ್ದು ಬೇಸ್ ಏನೈತೆ 0.8. ಇದ್ರ ಬಗ್ಗೆ ನಾನು ಡಿಟೇಲಾಗಿ ಡಿಸ್ಕಸ್ ಕೂಡ ಮಾಡಿದ್ದೀನಿ. ಶಾರ್ಟ್ಸ್ ಆ್ಯಂಡ್ ಇಂಡೈಸಸ್ ಪವರ್ ಕಂಪ್ಯಾರಿಸನ್ ಬೇಸ್ಡ್ ಕ್ವಶನ್ ಇದು. ಬೇಸ್ ಏನೈತೆ 8 ಐತಿ. 8ರದ ಸ್ಕ್ವಯರು ಕ್ಯೂಬ್ಗಳೇ ಇಲ್ಲಿ ಕಾಣಿಸ್ತಿರೋದು. ನಾವು 8ರದ ಸ್ಕ್ವಯರ್ ಐತೆ, ಇದು 8 ಸ್ಕ್ವಯರ್ ಕಾಣಿಸ್ತೈತೆ. ಇದು 8ದ ಕ್ಯೂಬ್ ಐತೆ. ಇವುಗಳೇ ಇಲ್ಲಿರೋದು. ಇವಾಗ ಒಂದು ಸೆಕೆಂಡ್. 8ದ ಸ್ಕ್ವಯರ್ ಐತೆ, 8ದ ಕ್ಯೂಬ್ ಐತೆ. ಒಂದು ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ಓಕೆ, ಇದು ನೋಡಿದ್ರೆ ಇದು ನಾರ್ಮಲ್ ಫ್ರ್ಯಾಕ್ಷನ್ ವ್ಯಾಲ್ಯೂವಲ್ಲಿ ಬರ್ಕೊಂಬಿಡೋಣ. ಇದು ಡೆಸಿಮಲ್ ಎಲ್ಲ ಐತಲ್ಲ, ಇದು ಏನು ಯಾವ ರೀತಿ ಬರ್ಕೋಬೋದು ಅಂದರೆ 8 ಡಿವೈಡೆಡ್ ಬೈ 10 ಹೋಲ್ ಟು ದಿ ಪವರ್ ಆಫ್ 43 ಅಂತೇಳಿ ಬರ್ಕೋಬೋದು. ಇದು ಡಿವಿಷನ್ ಐತೆ. ಡಿವಿಷನ್ ಇರೋದೇನಾಗುತ್ತೆ? ಮಲ್ಟಿಪ್ಲಿಕೇಶನ್ ಆಗುತ್ತೆ ಉಲ್ಟಾ ಬರೆದಾಗ. ಇದೇನಾಯಿತು? ಕೆಳಗಡೆ ಉಲ್ಟಾ ಆಗುತ್ತೆ. ಇದು 1/1 0.64 ಆಗುತ್ತೆ. 1/0.64 ಇದನ್ನು ಯಾವ ರೀತಿ ಬರಿಬೋದು ಅಂದರೆ 64 ಡಿವೈಡೆಡ್ ಬೈ 100 ಅಂತ ಬರಿತೀವಿ. ಇದು ಡಿವಿಷನ್ ಆಪರೇಷನಲ್ಲಿರೋದು. ಇದನ್ನು ನಾವು ಮಲ್ಟಿಪ್ಲಿಕೇಶನ್ ಬರೆದಾಗ 100/64 ಅಂತ ಬರಿತೀವಿ. 64ಅನ್ನೇ ನಾವೇನು ಬರೆದ್ವಿ? ಮೇಲ್ಗಡೆ 100, ಕೆಳಗಡೆ 8 ಸ್ಕ್ವಯರ್ ಹೋಲ್ ಟು ದಿ ಪವರ್ ಆಫ್
18 ಅಂತೇಳಿ ಬರೆದ್ವಿ ಇಂಟು ಇದನ್ನು ಯಾವ ರೀತಿ ಬರಿತೀವಿ ಈಗ ಇದೇನೈತೆ 0.512 ಇದನ್ನು 512 ಬೈ 1000 ಅಂತ ಬರಿಬೋದು 512 ಅಂದರೆ 8 ಕ್ಯೂಬ್ 1000 ಅಂದರೆ 10 ಕ್ಯೂಬ್ ಇದನ್ನು ನಾವು 8 ಕ್ಯೂಬ್ ಬೈ 10 ಕ್ಯೂಬ್ ಅಂತೇಳಿ ಬರಿಬೋದು ಅಥವಾ 8/10 ಹೋಲ್ ಕ್ಯೂಬ್ ಅಂತ ಕೂಡ ಬರಿಬೋದು ಕ್ಯೂಬ್ ಈ ಕಡೆ ಇದೇನಾಯಿತು 8/10 ಟು ದಿ ಪವರ್ ಆಫ್ n ಆಯಿತು ಇಷ್ಟು ಸಿಂಪಲ್ಲಾಗಿ ಅದನ್ನು ನಾವು ಕರೆಕ್ಟ್ ಫ್ರ್ಯಾಕ್ಷನಲ್ಲಿ ಬರ್ಕೋಬೇಕು ಇವಾಗ ಇದು ಮೇಲಿರೋ ಕ್ವಶನ್ ನೋಡಿರಿ ಆಮೇಲೆ ಕೆಳಗಿರೋ ಈ ಆಪ್ರೇಷನ್ ನೋಡಿದಾಗ ಈಗ ನಿಮ್ಗೆ ಈ ಕ್ವಶನ್ ಈಸಿ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಇದು ಈ ಆಪ್ರೇಷನಲ್ಲಿ ಚೇಂಜಸ್ ಮಾಡೋದು ಇದೇನಾಗುತ್ತೆ 100 ಐತೆ 100 ಅಂದರೆ 10 ಸ್ಕ್ವೇರ್ 8 ಐತೆ ಇದು 8 ಸ್ಕ್ವೇರ್ ಐತಿ 8 ಸ್ಕ್ವೇರ್ ಅಥವಾ ಇದು 10 ಸ್ಕ್ವೇರ್ ಇದು ಎರಡರದ ಮೇಲೆ ಸ್ಕ್ವೇರ್ ಇರೋದು ಹೊರಗಡೆ ಬಂದು 18 × 2 ಆಗುತ್ತೆ ಇದು ಯಾವ ರೀತಿ ಆಗುತ್ತೆ ಅಂತಂದರೆ 8 ಟು ದಿ ಪವರ್ ಆಫ್ 10 ಹೋಲ್ 8/10 ಹೋಲ್ ಟು ದಿ ಪವರ್ ಆಫ್ 43 ಇಂಟು ಇದೇನಾಗುತ್ತೆ 10/8 ಹೋಲ್ ಟು ದಿ ಪವರ್ ಆಫ್ ಈ 2 ಹೋಯ್ತು 36 ಆಯಿತು 18 36 ಇಂಟು 8 ಟು ದಿ ಪವರ್ ಆಫ್ 8/10 ಹೋಲ್ ಟು ದಿ ಪವರ್ ಆಫ್ 3 ಇಸ್ ಈಕ್ವಲ್ಸ್ ಟು 8 ಟು ದಿ ಪವರ್ ಆಫ್ 10 ಇವಾಗ ನಾನು ಒಂದು ಆಪ್ರೇಷನ್ ಹೇಳಿದ್ದೆ ನಾನು ನಿಮಗೆ ಯಾವುದಂತಂದರೆ a/b ಹೋಲ್ ಟು ದಿ ಪವರ್ ಆಫ್ n ಇತ್ತಂದರೆ ಇದನ್ನು ನಾವು b/a ಹೋಲ್ ಟು ದಿ ಪವರ್ ಆಫ್ -n ಅಂತೇಳಿ ಬರಿಬೋದು ಅಂತ ಹೇಳಿದ್ದೆ ಈ ಫಾರ್ಮುಲಾ ಕೂಡ ನಾನು ಬಿಡಿಸಿದ್ದೆ ಇದು ಕೂಡ ನಿಮಗೆ ಬರೆದು ನಾನು ಸಿಂಪ್ಲಿಫಿಕೇಷನ್ ಆಫ್ ಕ್ಲಾಸ್ ಹೇಳುವಾಗ ಈ ಫಾರ್ಮುಲಾ ಕೂಡ ಬರೆಸಿದ್ದೆ ನಿಮ್ಗೆ ಇಲ್ಲಿ ಇದು ನೋಡ್ಬೋದು 10/8 ಐತೆ ಬಟ್ ಉಳಿದೆಲ್ಲ ಆಪ್ರೇಷನ್ಗಳು 8/10 ಇದಾವೆ ಅದಕ್ಕೋಸ್ಕರ ಎಲ್ಲವನ್ನು 8/10 ಬರೆಯೋಣ 8/10 ಹೋಲ್ ಟು ದಿ ಪವರ್ ಆಫ್ 43 ಇಂಟು ಇದು 8/10 ಹೋಲ್ ಟು ದಿ ಪವರ್ ಆಫ್ 36 ಬಟ್ ಉಲ್ಟಾ ಆದಾಗ ಅದು -36 ಆಗುತ್ತೆ ಪವರ್ ಇಂಟು 8/10 ಹೋಲ್ ಟು ದಿ ಪವರ್ ಆಫ್ 3 ಈಸ್ ಈಕ್ವಲ್ಸ್ ಟು 8/10 ಹೋಲ್ ಟು ದಿ ಪವರ್ ಆಫ್ n ಈಗ ಎಲ್ಲದರದ್ದು ಬೇಸ್ ಸೇಮ್ ಇದ್ದಾಗ ನಾನು ಒಂದು ಫಾರ್ಮುಲಾ ಕೂಡ ಬರೆಸಿದ್ದೆ a ಟು ದಿ ಪವರ್ ಆಫ್ m ಈಸ್ ಈಕ್ವಲ್ಸ್ ಟು a ಟು ದಿ ಪವರ್ ಆಫ್ n ಇದ್ದಾಗ ಎರಡರದ್ದು ಬೇಸ್ ಸೇಮ್ ಇತ್ತಂದರೆ ಅವಾಗ ಏನಾಗುತ್ತೆ m ಈಸ್ ಈಕ್ವಲ್ಸ್ ಟು n ಆಗುತ್ತೆ ಇಲ್ಲಿ ಕೂಡ ಸೇಮ್ ಈ ಕಡೆ ಇರೋದೆಲ್ಲ ಈ ಕಡೆ ಎರಡು ಕಡೆ ಬೇಸ್ ಸೇಮ್ ಇರೋದ್ರಿಂದ ಬೇಸ್ ಎಲ್ಲ ಕ್ಯಾನ್ಸಲ್ ಆಗಿ ಡೈರೆಕ್ಟ್ ಮೇಲಿನ ಪವರ್ಗಳು ಆ್ಯಡ್ ಆಗ್ತವೆ ಮಲ್ಟಿಪ್ಲಿಕೇಶನ್ ಇಲ್ಲಿದ್ದಾಗ ಪವರ್ ಆ್ಯಡ್ ಆಗ್ತವೆ ಡಿವಿಷನ್ ಇಲ್ಲಿದ್ದಾಗ ಪವರ್ ಮೈನಸ್ ಆಗ್ತವೆ ಅದು ಕೂಡ ಬರೆಸಿದ್ದೆ ಇವಾಗೆಲ್ಲ ಬರೆಯೋಕ್ಕೆ ಕೊಡೋಂಗಿಲ್ಲ ನಾನು 43 ಬಂತು ಇದು ಪ್ಲಸ್ ಆಗುತ್ತೆ ಬಟ್ ಮೈನಸ್ ಇರೋದ್ರಿಂದ -36 ಆಯಿತು ನೆಕ್ಸ್ಟ್ +3 ಆಯಿತು ಇಂಟು ಇರೋದ್ರಿಂದ ಈಸ್ ಈಕ್ವಲ್ಸ್ ಟು n 3 ಹೋಗಿ 6 ಹೋಯ್ತು 30 ಹೋಗಿ 10 ಉಳಿತು n ವ್ಯಾಲ್ಯೂ 10 ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಇವು ಅನೋಟೇಷನ್ ನಾನು PDF ಕೂಡ ಇದು PPT ಅಪ್ಲೋಡ್ ಮಾಡ್ತೀನಿ ಬಟ್ ಇದು ಅನೋಟೇಷನ್ ಬಿಡಿಸಿರೋದಿರಲ್ಲ ನೀವು ಬಿಡಿಸಿರೋದು ನೋಡ್ಬೇಕಂದ್ರೆ ವಾಪಸ್ ಯೂಟ್ಯೂಬಲ್ಲೇ ಬಂದು ನೋಡ್ಕೋಬೇಕು ಕ್ವಶನ್ಸ್ ನಾನು ಗ್ರೂಪಲ್ಲಿ ಶೇರ್ ಮಾಡ್ತೀನಿ ಈ PPT ಗ್ರೂಪಲ್ಲಿ ಶೇರ್ ಮಾಡ್ತೀನಿ ನೆಕ್ಸ್ಟ್ ಕ್ವಶನ್ 30 ಸೆಕೆಂಡ್ ಟೈಮ್ ತೊಗೊಳ್ರಿ ಇದಕ್ಕೆ ಈ ಕ್ವಶನ್ ಡಿಫಿಕಲ್ಟೇ ಇರಲಿಲ್ಲ ಹೆಂಗೆ ಡೌಟ್ ಕೇಳಿದ್ದಾರೆ ಅಂತ ಸಾಲ್ವ್ ಮಾಡೋದಷ್ಟೇ ಈಗ ಇದನ್ನು ನಾವು ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಮೂಲಕ ಕೂಡ ಮಾಡ್ಬೋದಾಗಿತ್ತು ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ಲೇ ಮಾಡಿ ನೋಡೋಣ ಮೊದಲು 16 ಐತಿ ಮೊದಲು ನಾರ್ಮಲಾಗಿ ಹೇಳ್ತೀನಿ ಆಮೇಲೆ ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಹೇಳ್ತೀನಿ ನಿಮಗೆ ಇದು √96 sin 04 ಐತಿ ಸ್ಕ್ವೇರ್ ರೂಟ್ ಇರೋದ್ರಿಂದ ಲಾಸ್ಟ್ 2 ನಂಬರ್ಗೆ ಲೈನ್ ಹಾಕ್ತೀವಿ 4ಇಂದ ಎಂಡ್ ಆಗಿದೆ ಅಂದರೆ ಅದು 2ದಿಂದ ಅಥವಾ 8ದಿಂದ ಸ್ಕ್ವೇರ್ ಮಾಡಿದಾಗ ಬಂದಿರೋ ವ್ಯಾಲ್ಯೂ ಇರುತ್ತೆ 96 ಐತಿ 96 ಜಸ್ಟ್ ಹಿಂದ್ಗಡೆ 81 ಅದ ಅಂದ್ರೆ 9 ಸ್ಕ್ವೇರ್ ಜಸ್ಟ್ ಒಂದು ಮುಂದ್ಗಡೆ 100 ಅದ ಅಂದ್ರೆ 10 ಸ್ಕ್ವೇರ್ ಯಾವ್ದು ಹಿಂದ್ಗಡೆ ಅದಲ್ಲ ಅದು ಎರಡು ಕಡೆ ಬರೆದು ಬಿಡೋದು ಈ 96 ಈ ಎರಡು ನಂಬರ್ಗೆ ಯಾವುದಕ್ಕೆ ಸಮೀಪ ಐತೆ ದೊಡ್ಡ ನಂಬರ್ಗೆ ಸಮೀಪ ಐತೆ ಅಂದರೆ ಇದು ದೊಡ್ಡದು ವ್ಯಾಲ್ಯೂ ಇದ್ರ ಸ್ಕ್ವೇರ್ ಆಗಿರುತ್ತೆ ಇದ್ರ ಟೋಟಲ್ ವ್ಯಾಲ್ಯೂ 98 ಬಂತು ಇದ್ರ ಟೋಟಲ್ ವ್ಯಾಲ್ಯೂ 98 ಮುಂದ್ಗಡೆ 96 ಇದು ಪ್ಲಸ್ ಇದು ಮೈನಸ್ 98 96 ಹೋಗಿ ಡೈರೆಕ್ಟ್ ಇದು ಏನು ಬಂತು +2 ಬಂತಿಲ್ಲಿ ಇಲ್ಲಿ 16 96 60 60 + 2 62 ಇದರ ಆನ್ಸರ್ ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಮೂಲಕ ಇದನ್ನೇ ಮಾಡೋಣ ಯೂನಿಟ್ ಡಿಜಿಟಲ್ಲಿ ಇದು 16 ಇಲ್ಲಿ 96 16 96 ಬಟ್ 0 ಇರೋದ್ರಿಂದ 0 ಬರ್ತದೆ ಇಲ್ಲಿ ಯೂನಿಟ್ ಡಿಜಿಟ್ 0 ಆಯಿತು ಇಲ್ಲಿ ಏನದ -6 ಅದು ಯೂನಿಟ್ ಡಿಜಿಟ್ ಇಲ್ಲಿ ಯೂನಿಟ್ ಡಿಜಿಟ್ ಏನದ 98 ಬಂದೈತಿ 8 ಅದ 6 8ರಲ್ಲಿ ಹೋದರೆ ಇದು +8 -6 ಅಂದರೆ
+2 ಇರೋ ಯೂನಿಟ್ ಡಿಜಿಟ್ ಇರೋ ಆನ್ಸರ್ ಆಗುತ್ತೆ. ಯೂನಿಟ್ ಡಿಜಿಟ್ +2 ಇರೋದು ಒಂದೇ ಆಪ್ಷನಲ್ಲಿ ಯೂನಿಟ್ ಡಿಜಿಟ್ ಎಲ್ಲ ಬೇರೆ ಬೇರೆ ಆಗಿದ್ರೆ ಯೂನಿಟ್ ಡಿಜಿಟ್ ಕಾನ್ಸೆಪ್ಟಿಂದ ಇದು ಮುಗಿಸ್ಬೋದಾಗಿತ್ತು. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ಇಲ್ಲೇ ಮಾಡಿಬಿಡೋಣ. ಇದರಲ್ಲಿ ಏನಿರಲಿಲ್ಲ. 9 7 63, 3 ಹೋದರೆ 5 ಉಳಿತು, 9 6 54 ಮತ್ತು ಡಿವೈಡೆಡ್ ಬೈ 4 ಆಗುತ್ತೆ. 4 1 4 4 4 9 36 19 ಇಂಟು 25 ಹೊರಗೆ ಬಂದರೆ 5 ಆಗುತ್ತೆ. 19 95. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇದೆಲ್ಲ ನಾನು ಹಾಕಿರೋ ಕ್ವಶನ್ಸ್ಗಳಲ್ಲ, ಇವು ಗ್ರೂಪಲ್ಲಿ ಶೇರ್ ಮಾಡಿರ್ತಕ್ಕಂಥ ಕ್ವಶನ್ಸ್ಗಳು. ಒಬ್ಬ ಸ್ಟೂಡೆಂಟ್ಸ್ಗೆ ಇರ್ತಕ್ಕಂಥ ಡೌಟ್ ಇದು. ಓಕೆ, ಇದರಲ್ಲಿ ನೋಡೋಣ. 76 ಡಿವೈಡೆಡ್ ಬೈ 140 ಇಂಟು 350, ಆ 350 ಡಿವೈಡೆಡ್ ಬೈ 19 ಈಸ್ ಈಕ್ವಲ್ ಟು x/3. ಇವಾಗ 19 4 76 ಐತೆ. ಇದು 70 ಅದಲ್ಲ, 72 75 7 7 2 1 2 2 5 2 10 10 ಈ 3 ಈ ಕಡೆ ಬಂದು ಇಂಟು 3 ಆಗುತ್ತೆ. ಈಸ್ ಈಕ್ವಲ್ಸ್ ಟು ಎಕ್ಸ್ ಇದು. ದೆನ್ ಎಕ್ಸ್ ಈಸ್ ಈಕ್ವಲ್ಸ್ ಟು 30. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಈ 10 ಇಲ್ಲ ಐತೆ ಇದು. ನೆಕ್ಸ್ಟ್ ಒಂದು ಕ್ವಶನಲ್ಲಿ ಒಂದು ಕಾನ್ಸೆಪ್ಟ್ ಐತೆ, ಅದನ್ನು ನೋಡೋಣ. ಓಕೆ, 124 ಡಿವೈಡೆಡ್ ಬೈ 2025 ಇಂಟು 90 ಡಿವೈಡೆಡ್ ಬೈ 2480 ಇಂಟು ಎಕ್ಸ್ ಈಸ್ ಈಕ್ವಲ್ಸ್ ಟು 10. 0 ಹೋಯಿತು, 0 ಹೋಯಿತು. 9 1 9 2 18 2 ಉಳಿತು. 9 2 18 4 ಉಳಿತು. 9 5 45. ಇದೇನದ, ಇದ್ರ ಡಬಲ್ 1 ಇದು 2 ಐತಿ. ಓಕೆ, 2000 ಇದ್ರದ್ದು 225 ಡಬಲ್ ಆಗುತ್ತೆ. ಇಂಟು ಕೆಳಗಿಂದ ಇಂಟು ಆಯಿತು ಅಂದರೆ 450 ಆಯಿತು. ಈ 450 ಈಸ್ ಈಕ್ವಲ್ಸ್ ಈ ಕಡೆ 10 ಐತಿಲ್ಲ, 10 ಇಂಟು 450 ಆಗುತ್ತೆ. ಅಂದರೆ 4500 ಇದರ ಆನ್ಸರ್. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ಕೂಡ ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಮೂಲಕ ಮಾಡಬಹುದು. ಮೊದಲು ನಾರ್ಮಲ್ ಈ ಕಾನ್ಸೆಪ್ಟ್ ಇದೇನು ಈಸಿ ಕ್ವಶನ್ ಐತೆ, ಯೂನಿಟ್ ಡಿಜಿಟ್ ಕಾನ್ಸೆಪ್ಟಿಂದ ಮಾಡಿರಿ, ಅಥವಾ ನಿಮಗೆ ಅದು ಗೊತ್ತಾಗಲಿಲ್ಲ ಅಂತಂದರೆ ನಾರ್ಮಲ್ ಕ್ಯಾಲ್ಕುಲೇಷನ್ ಕೂಡ ಮಾಡ್ಬೋದು. $589 divided by 31 into 456 divided by 19. ಓಕೆ, ಇದು 19 ಹೋಗುತ್ತೆ. 19 2 20, 19 2 38, 19 3 57. ಓಕೆ, ಇದು ಇಂಟು 3 ಇಂಟು 1 31 ಕ್ಯಾನ್ಸಲ್. ಡೈರೆಕ್ಟ್ ಇದ್ರದ್ದು 456 ಆನ್ಸರ್. ಈ ಕ್ವಶನಲ್ಲಿ ಏನಿರಲಿಲ್ಲ. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇದನ್ನು ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಮೂಲಕ ಕೂಡ ಮಾಡಬಹುದಾಗಿತ್ತು. 9 ಡಿವೈಡೆಡ್ ಬೈ 3 ಅದು 9 ಯಾವ ರೀತಿ ಅಂದರೆ, ಇದು 9 ಅಷ್ಟೇ ತೊಗೊಳ್ರಿ. ಇಲ್ಲಿದು ಯೂನಿಟ್ ಡಿಜಿಟ್ 9 ಡಿವೈಡೆಡ್ ಬೈ 1 ಇಂಟು ಯೂನಿಟ್ ಡಿಜಿಟ್ 6 ಡಿವೈಡೆಡ್ ಬೈ 9 9 ಕ್ಯಾನ್ಸಲ್ ಆಗಿ ಯೂನಿಟ್ ಡಿಜಿಟ್ 6 ಇರೋ ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಈ ಕ್ವಶನಲ್ಲಿ ಒಂದು ಕಾನ್ಸೆಪ್ಟ್ ಐತೆ. ಏನಂತಂದರೆ, ಇದು ಡಿವಿಷನ್ ಐತಲ್ಲ, ಇದು ಪೂರ್ತಿ ಈ ಕಡೆ ಇರೋದು ಇದು ಎಲ್ಲವೂ ಡೈರೆಕ್ಟ್ ಡಿವಿಷನಲ್ಲಿ ಬಂದುಬಿಡುತ್ತೆ. ಈಗ ಇದನ್ನು ನೀವು ಯಾವ ರೀತಿ ಬರೀತೀರಿ, ಇದನ್ನು ಸಾಲ್ವ್ ಮಾಡೋಣ ನಾವೇ. 352 ಇಂಟು 252 ಡಿವೈಡೆಡ್ ಬೈ ಐತೆ, ಡಿವೈಡೆಡ್ ಬೈ
616 ಬರೆದು ಇಂಟು 36 ಬರೀತಾರೆ. ಬಟ್ ಅದು ಬ್ರ್ಯಾಕೆಟಲ್ಲಿರೋದ್ರಿಂದ ಎರಡು ಡಿವಿಷನಲ್ಲೇ 36 ಬರ್ತವೆ. ನೆಕ್ಸ್ಟ್ ಇಂಟು 42, ಇದು ಈ ಪರ್ಸೆಂಟೇಜ್ ಇದು ಕೊಟ್ಟಾಗ ಇದೇನಾಗುತ್ತೆ 3/2 ಆಗುತ್ತೆ. ಓಕೆ, 6 + 6 12 ಒಂದು ಸೇರಿಸಿದ್ರೆ 12ರಾಗ ಒಂದು ಹೋದರೆ 11, ಅಂದರೆ ಇದು 11ರಲ್ಲೇ ಡಿವಿಷನ್ ಆಗುತ್ತೆ. 11 3ಲೇ 11 2ಲೇ ಇದೇನೈತೆ 11 5ಲೇ 55, 11 6ಲೇ 66. ಓಕೆ, ಇದು 7 8ಲೇ 56, 7 6ಲೇ 42, 2 1ಲೇ 2 3ಲೇ ಇದೇನಾಗುತ್ತೆ 4 8ಲೇ 32, ಇದು 4 9ಲೇ 32, 3 3ಲೇ 9 ಐತೆ. ಈ 9 ಈ 2 3 ಕ್ಯಾನ್ಸಲ್ ಆಯಿತು, ಈ 8 ಕ್ಯಾನ್ಸಲ್ ಆಯಿತು. ಆನ್ಸರ್ ಉಳಿತೇನು 252. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ಇದನ್ನು ಕೂಡ ಯೂನಿಟ್ ಡಿಜಿಟ್ ಕಾನ್ಸೆಪ್ಟಿಂದ ಮಾಡ್ಬೋದಾಗಿತ್ತು, ಬಟ್ ಇಲ್ಲಿ ಎಲ್ಲ ಆಪ್ಷನಲ್ಲಿ 3 ಆಪ್ಷನಲ್ಲಿ 2 ಇರೋದ್ರಿಂದ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ನಾರ್ಮಲಾಗಿ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಕ್ವಶನ್ ಕಂಪ್ಲೀಟ್ ಆಯಿತು. ಇವತ್ತಿನ ಈ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ಕ್ಲಾಸ್ ಏನಾಗಿದೆ, ಈ ಮಿಸ್ಸಿಂಗ್ ನಂಬರ್ ಸೀರೀಸಿನ ಅಡ್ವಾನ್ಸ್ ಕ್ಲಾಸ್ ಆಗಿರುತ್ತೆ. ಇದರಲ್ಲಿ ಪ್ರಿಲಿಮ್ಸ್ ಮೇನ್ಸ್ ಎಲ್ಲ ಥರದ ಕ್ವಶನ್ಸ್ಗಳು ನಾವು ನೋಡ್ತೀವಿ. ಈ ಕ್ವಶನ್ಸ್ಗಳು ಎಲ್ಲಿಂದ ಸುಮ್ಮನೆ ಎತ್ಕೊಂಡು ಹಾಕಿರೋದಲ್ಲ. ಕ್ವಶನ್ಸ್ಗಳೆಲ್ಲ ನಾನು ಪ್ಯಾಟರ್ನ್ ಬೇಸ್ಡ್ ಮೇಲೆ ಕ್ವಶನ್ಸ್ ಪ್ರಿಪೇರ್ ಮಾಡಿರೋದು. ಇಲ್ಲೆಲ್ಲ ಕ್ವಶನ್ಸ್ ಪ್ರಿಪರೇಷನ್ದು ನೋಡ್ಬೋದು. ಇದು ನಾವು ಕ್ವಶನ್ ಪ್ರಿಪೇರ್ ಮಾಡುವಾಗ ಎಷ್ಟು ಟೈಮ್ ತೊಗೊಂಡಿರುತ್ತೆ ಅಂತೇಳಿ. ಮಿನಿಮಮ್ ಈ 25 ಕ್ವಶನ್ ಪ್ರಿಪೇರ್ ಮಾಡ್ಬೇಕಂತಂದರೆ ಕ್ವಶನ್ಸ್ಗಳನ್ನು ನಾವು ಹೈಯರ್ಕಿಯಲ್ಲಿ ಇಟ್ಕೊತ ಹೋಗಿರ್ತೀನಿ ನಾನು. ಅದಕ್ಕೋಸ್ಕರ ಮಿನಿಮಮ್ 2 ಅವರ್ 3 ಅವರ್ ಇದರ ಪ್ರಿಪರೇಷನ್ಗೆ ಹೋಗಿರುತ್ತೆ PPTದು. ಅದಾದ ನಂತರ PPTಯನ್ನು ಆಪ್ಷನ್ಸ್ಗಳನ್ನು ಎಡಿಟ್ ಮಾಡಿ ಆಪ್ಷನ್ಸ್ ಹಾಕೋದು, ಟೈಮರ್ ಹಾಕೋದು, ಇದೆಲ್ಲಕ್ಕೂ ಸಿಕ್ಕಾಪಟ್ಟೆ ಟೈಮ್ ಹೋಗುತ್ತೆ. ನಾನು ಯೂಟ್ಯೂಬಲ್ಲಿ ಈ ವಿಡಿಯೋಗಳು ಮಾಡ್ತೀನಲ್ಲ, ಇದರಿಂದ ನನಗೆ 10% ಕೂಡ ರಿಟರ್ನ್ ಬರೋಂಗಿಲ್ಲ. ಬಟ್ ಇದೊಂದು ನಂದು ರೆಗ್ಯುಲರ್ ಆಗಿ ನನ್ನ ಒಂದು ಹಾಬಿ ಆಗಿರೋದ್ರಿಂದ ನಾನು ಈ ಕ್ಲಾಸಸ್ಗಳನ್ನು ರೆಗ್ಯುಲರಾಗಿ ಮಾಡ್ತಾ ಹೋಗ್ತಿದ್ದೇನೆ. ಓಕೆ, ಇವತ್ತಿನ ಈ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಮೊದಲ ಕ್ವಶನ್ ಟೈಮರ್ ಇರುತ್ತೆ, 1 ನಿಮಿಷ ಟೈಮ್ ಇರುತ್ತೆ ಪ್ರತಿ ಕ್ವಶನ್ಗೆ. ಡಬಲ್ ಸರಿ ಟೈಮರ್ ಹೋಗುತ್ತೆ. ಟೈಮ್ ಆದ ನಂತರ ನೀವು ಸಾಲ್ವ್ ಮಾಡಬೇಕು. ಆಮೇಲೆ ಇವತ್ತು ಮಲ್ಟಿಪ್ಲಿಕೇಶನ್ ಸೀರೀಸ್ ಕೂಡ, ಆಮೇಲೆ ಈ ಅಡಿಷನ್ ಸಬ್ಸ್ಟ್ರಾಕ್ಷನ್ ಬೇಸ್ಡ್ ಸೀರೀಸ್ ಕೂಡ ಇರ್ತೈತೆ. ನಾನು ಇನ್ನೊಂದು ಸತಿ ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ. ಅಡಿಷನ್ ಸಬ್ಸ್ಟ್ರಾಕ್ಷನ್ ಬೇಸ್ಡ್ ಸೀರೀಸ್ ನಿಯರ್ ವ್ಯಾಲ್ಯೂಗಳು ಇರ್ತವೆ. 1ನೇದು ವ್ಯಾಲ್ಯೂಗೂ ಕೊನೆ ವ್ಯಾಲ್ಯೂಗೂ ಎರಡು ಒಂದು ಸ್ವಲ್ಪ ನಿಯರೆಸ್ಟ್ ಇರ್ತವೆ. ಬಟ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಸೀರೀಸ್ಗಳು 1ನೇ ನಂಬರ್ ಇಷ್ಟಾಗಿದ್ದರೆ ಕೊನೆ ನಂಬರ್ ಸಿಕ್ಕಾಪಟ್ಟೆ ದೊಡ್ಡದಾಗಿರುತ್ತೆ, ಅಥವಾ ಫಸ್ಟ್ ನಂಬರ್ ದೊಡ್ಡದಾಗಿದ್ದರೆ ಕೊನೆ ನಂಬರ್ ಸಣ್ಣದಾಗಿರುತ್ತೆ. ಇದರದ್ದು ಮಧ್ಯೆ ಯಾವುದೇ ರೀತಿಯ ಸಿಮಿಲರಿಟಿ ನಾವು ಕಾಣಿಸೋಂಗಿಲ್ಲ. ಆಮೇಲೆ ಮಲ್ಟಿಪ್ಲಿಕೇಶನ್ ಸೀರೀಸ್ಗಳಲ್ಲಿ ಜಾಸ್ತಿ ನಾವು ಪಾಯಿಂಟ್ ಸೀರೀಸ್ಗಳನ್ನು ನೋಡ್ತೀವಿ. ಪಾಯಿಂಟ್ ಅಂದರೆ ಇಂಟು 0.5 ಇಂಟು 0.25 ಅಥವಾ ಇಂಟು 1.5 ಈ ರೀತಿಯ ಮಲ್ಟಿಪ್ಲಿಕೇಶನ್ಸ್ಗಳನ್ನು ನಾವು ಕಾಮನಾಗಿ ನೋಡ್ತೀವಿ. ಎಂಥ ಸೀರೀಸ್ಗಳಲ್ಲಿ ಅಂದರೆ ಮೊದಲು ಇನ್ಕ್ರೀಸ್ ಆಗಿರುತ್ತೆ, ಆಮೇಲೆ ಡಿಕ್ರೀಸ್ ಆಗುತ್ತೆ, ವಾಪಸ್ ಮತ್ತೆ ಸೀರೀಸ್ ಇನ್ಕ್ರೀಸ್ ಆಗುತ್ತೆ. ಈ ಥರದ ಸೀರೀಸ್ಗಳಲ್ಲಿ ಇದು ನೋಡ್ತೀವಿ. ಇದು ಬಿಟ್ಟು ಇನ್ನೊಂದು ಹೇಳ್ಬೇಕಾಗಿತ್ತು ನಾನು. ಇನ್ನೊಂದು ಅಂತಂದರೆ, ಇವಾಗ ಸೀರೀಸ್ಗಳಲ್ಲಿಯೇ ಡೆಸಿಮಲ್ಸ್ಗಳಿರ್ತಕ್ಕಂಥ ಸೀರೀಸ್ಗಳು ಬರ್ತಾವೆ. ಡೆಸಿಮಲ್ ಬೇಸ್ಡ್ ಸೀರೀಸ್ಗಳು ಬರ್ತಾವಲ್ಲ, ಅಂಥ ಸೀರೀಸ್ಗಳು ಮ್ಯಾಕ್ಸಿಮಮ್ ಟೈಮ್ಸ್ ಮಲ್ಟಿಪ್ಲಿಕೇಶನ್ ಸೀರೀಸ್ಗಳೇ ಆಗಿರ್ತವೆ. ಅವು ಅಡಿಷನ್ ಸಬ್ಸ್ಟ್ರಾಕ್ಷನ್ ಬೇಸ್ಡ್ ಸೀರೀಸ್ ಆಗಿರಲ್ಲ. ಇನ್ನು ಫಸ್ಟ್ ಸೀರೀಸ್ ಈ ಥರ ಸ್ಮಾಲ್ ಇನ್ಕ್ರೀಸ್ ಆಗಿರೋದು ಕಂಡಾಗ ಡಿಫ್ರೆನ್ಸೇ ತೊಗೊಳ್ಬೇಕು. ಲಾರ್ಜ್ ಇನ್ಕ್ರೀಸ್ ಆಗಿದ್ದು ಕಂಡಾಗ ಕೊನೆಯಿಂದ ಮಲ್ಟಿಪ್ಲಿಕೇಶನ್ ನೋಡಬೇಕು. ದೊಡ್ಡ ನಂಬರ್ಗಳ ಮಲ್ಟಿಪ್ಲಿಕೇಶನ್ ಚೆಕ್ ಮಾಡ್ಕೋಬೇಕು. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇವಾಗ ಕ್ವಶನ್ಸ್ಗಳು ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್, 1 ನಿಮಿಷ ಟೈಮ್ ಇರುತ್ತೆ, ಸ್ಟಾರ್ಟ್ ಮಾಡಿರಿ. ಸೀರೀಸ್ ನೋಡಿರಿ. ಇವಾಗ ಫಸ್ಟ್ ನೋಡಿದಾಗ 52, ಲಾಸ್ಟ್ ನೋಡಿದಾಗ 25,000 ಸಮೀಪ ಹೋಗೈತೆ. ಅಂದರೆ ಸೀರೀಸ್ ಮಲ್ಟಿಪ್ಲಿಕೇಶನ್ ಬೇಸ್ಡ್ ಐತೆ. ಮಲ್ಟಿಪ್ಲಿಕೇಶನ್ ಚೆಕ್ ಮಾಡಿಕೊಡ್ರಿ. ಓಕೆ, ಫಸ್ಟ್ 52 ಐತೆ. ಡೈರೆಕ್ಟ್ ಸೀರೀಸ್ 25,000ಕ್ಕೆ ಹೋಗಿರೋದು. ಇದಕ್ಕೆ ನೋಡಿದ ತಕ್ಷಣ ಮಲ್ಟಿಪ್ಲಿಕೇಶನ್ ಸೀರೀಸ್ ಅಂತ ಗೊತ್ತಾಯಿತು. ಇವಾಗ ಮಲ್ಟಿಪ್ಲಿಕೇಶನ್ ಸೀರೀಸ್ದು ನೆಕ್ಸ್ಟ್ ಪ್ರೊಸೀಜರ್ ಏನು? ಇದು ಮಲ್ಟಿಪ್ಲಿಕೇಶನ್ ಸೀರೀಸ್ ಗೊತ್ತಾದ ನಂತರ ನೆಕ್ಸ್ಟ್ ಏನು ಮಾಡಬೇಕು? ಲಾರ್ಜ್ ನಂಬರ್ಸ್ಗಳ ಮಲ್ಟಿಪ್ಲಿಕೇಶನ್ಸ್ಗಳನ್ನು ಚೆಕ್ ಮಾಡ್ಕೋಬೇಕು. ಇವಾಗ ಲಾರ್ಜ್ ನಂಬರ್ಸ್ಗೆ ಬಂದರೆ ಈ ಕಡೆ ಕೊನೆಯದಾಗಿ ಈ ನಂಬರ್ಸ್ಗಳು ಸಿಗ್ತವೆ. ಇದು ಸಿಕ್ಕಾಪಟ್ಟೆ ದೊಡ್ಡ ನಂಬರ್ ಐತೆ. ಬಟ್ ನಾವು ಹೇಳ್ಬೋದು 5 ಐತಲ್ಲಿ 24 5 4
20, ಈ 4 4 16, ನಿಯರ್ಲಿ ಇದ್ರದ್ದು 4 ಟೈಮ್ಸ್ ಕಾಣಿಸ್ತದೆ. ಇದಕ್ಕೆ ಬರೋಣ. 13 4 52, ಇದು ಕೂಡ ನಿಯರ್ಲಿ 4 ಟೈಮ್ಸ್ ಕಾಣಿಸ್ತದೆ. ಹಂಗಿದ್ಮೇಲೆ ಇದು 4 ಟೈಮ್ಸ್, ಇದು 4 ಟೈಮ್ಸ್, ಇದು 4 ಟೈಮ್ಸ್ ಬೇಕು. ಇದು 4 ಟೈಮ್ಸ್ ಇಲ್ಲ, ಇದು ನಿಯರ್ಲಿ 2 ಟೈಮ್ಸ್ ಐತೆ. ಇಂಟು 2 ಟೈಮ್ಸ್ ಕಾಣಿಸ್ತಿದೆ. ಇದು 2 ಅದಂತಂದರೆ ಇದು 3 ಆಗಬೇಕು, ಇದು 4 ಆಗಬೇಕು, ಇಲ್ಲಿ 5 ಆಗಬೇಕು, 6 ಆಗಬೇಕು. ಬಟ್ ಈ ಥರದ್ದು ನೋಡಿದಾಗ ಇಲ್ಲಿ ನಮ್ಗೇನು ಅನ್ಸುತ್ತೆ, ಇಲ್ಲಿ ಏನಾರ ಪಾಯಿಂಟ್ ಮಲ್ಟಿಪ್ಲಿಕೇಶನ್ ಇನ್ವಾಲ್ವ್ ಐತೆ ಅನ್ನೋದು ಚೆಕ್ ಮಾಡ್ಕೊಳ್ಳೋದು. ಯಾಕಂದರೆ 2 4 ಬಂತು, ಇಲ್ಲಿ ಕೊನೆಗೆ 2 ಟೈಮ್ಸ್ ಐತೆ. ಹಂಗಿದ್ಮೇಲೆ ನೆಕ್ಸ್ಟ್ ಇದು 3 ಟೈಮ್ಸ್ ಹೋಗ್ಬೇಕು, ನೆಕ್ಸ್ಟ್ ಇದು 4 ಟೈಮ್ಸ್ ಹೋಗ್ಬೇಕು. ನಾವು ಇದು 1 2 3 ಹೋಗಿದ್ರೆ, ಬಟ್ 3 ಟೈಮ್ಸ್ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇಲ್ಲಿ 3 ಹೋಯ್ತು, ಇಲ್ಲಿ 4 ಹೋಯ್ತು ಅಂದರೆ ಇದು 5 ಬೇಕು. ಬಟ್ ಇದು 5ನೂ ಅಲ್ಲ, ಇದು 5 ಹೋಯ್ತು ಅಂದರೆ 6 ಹೋಗ್ಬೇಕು. 6 ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ಪ್ರೊಸೀಜರ್ ಏನು, ಪಾಯಿಂಟ್ ಮಲ್ಟಿಪ್ಲಿಕೇಶನ್ ಇದಾವ ಅಂತ ಚೆಕ್ ಮಾಡ್ಕೊಳ್ಳೋದು. ಇದನ್ನು ನೋಡೋಣ. ಈಗ ಇದು ದೊಡ್ಡ ನಂಬರ್ ಐತೆ, ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ ಟೈಮ್ ಜಾಸ್ತಿ ಬೇಕು. ಈ ನಂಬರ್ಗೆ ನೋಡೋಣ. 13 4 52, 5200 ಆಯಿತು. 6 4 24, 240. 5 4 20, 20. 40 20 60, 2 2 4 5460. ಓಕೆ, ಇದು ಕರೆಕ್ಟ್ ಐತೆ. ಇದು ಇಂಟು 4 ಟೈಮ್ಸ್ ಕರೆಕ್ಟ್ ಐತೆ. ಇದು ಇಂಟು 4 ಟೈಮ್ಸ್ ಐತೆ ಅಂದರೆ ಇದು ಇಂಟು 4 ಟೈಮ್ಸ್ ಐತೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಅಥವಾ ಇದು ಇಂಟು 2 ಟೈಮ್ಸ್ ಐತೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಇದು ಇಂಟು 2 ಟೈಮ್ಸ್ ಐತೆ, 152 100 ಆಗ್ತದೆ, 2 104 ಆಗುತ್ತೆ. ಇದು ಇಂಟು 2 ಟೈಮ್ಸ್ ಇಲ್ಲ. ಇಂಟು 2 ಟೈಮ್ಸ್ ಇಲ್ಲ ಅಂತಂದರೆ ಇದು ಇಂಟು 2.5 ಐತೆ ಅಂತ ಚೆಕ್ ಮಾಡ್ಕೊಳ್ಳೋಣ. 52 ಇಂಟು 2.5 ಅಂದರೆ 5/2. ಇದನ್ನೇ ನಾವು 52 ಇಂಟು 10/4 ಅಂತ ಬರಿಬೋದು, ಅಥವಾ 520/4 ಅಂತ ಬರಿಬೋದು. 4 1 4, 4 3 12, 130. ಇದು ಇಂಟು 2.5 ಐತೆ. ಗೊತ್ತಾಯ್ತು ನಮಗೆ ಇವಾಗ. ಇದು ಇಂಟು 2.5. ಇಲ್ಲಿ 4 ಬರಬೇಕಂದ್ರೆ ಇಲ್ಲಿ ಒಂದು ವ್ಯಾಲ್ಯೂ ಬೇಕು, ಇಲ್ಲಿ ಒಂದು ವ್ಯಾಲ್ಯೂ ಬೇಕು. ಇಲ್ಲಿ 3 ಬಂದು ಇಲ್ಲಿ 3.5 ಬಂದರೆ ಇಲ್ಲಿ 4 ಬರುತ್ತೆ, ಅಂದರೆ ಇಲ್ಲಿ 4.5 ಐತೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಇದು ಇಂಟು 3 ಆಗುತ್ತೆ. ಇಲ್ಲಿ ಇಂಟು 3.5 ಆಗುತ್ತೆ. ಇಲ್ಲಿ ಇಂಟು 4 ಐತೆ, ಇದು ಇಂಟು 4.5 ಆಗುತ್ತೆ. ಓಕೆ, ಚೆಕ್ ಮಾಡ್ಕೊಳ್ಳೋಣ. ಇದು ಇಂಟು 4.5 ಐತೆ. ಈಗ 5460 ಐತಲ್ಲ, ಇದಕ್ಕೆ ಇಂಟು 4.5 ಅಂದರೆ 9/2 ಆಗುತ್ತೆ. 9 0 0, 9 6 54, 4 ಕ್ಯಾರಿ. 9 4 36 ಪ್ಲಸ್ 4 46, 4 ಕ್ಯಾರಿ. 9 5 45 ಪ್ಲಸ್ 4 49 ಆಯ್ತು, ಡಿವೈಡೆಡ್ ಬೈ 2. 2 2 4, 2 4 8, 1 ಉಳಿತು. 2 5 10, 2 2 4, 1 ಓಕೆ. 2 2 4, 0 0. 1 ಸೆಕೆಂಡ್. ಇದು ಇಂಟು 4.5 ಐತೆ, ಚೆಕ್ ಮಾಡ್ಕೊಳ್ಳೋದೈತೆ ಇವಾಗ. 5460 ಇಂಟು 9/2, 4.5 ಅಂತಂದರೆ ಇಂಟು 9/2 ಮಾಡಿದಾಗ 9 0 0, 9 6 54. ಓಕೆ, 9 6 54, 5 ಕ್ಯಾರಿ. 9 4 36 ಪ್ಲಸ್ 5 41, 1 ಇಲ್ಲಿ ಬಂತು, 4 ಕ್ಯಾರಿ. 9 5 45 ಪ್ಲಸ್ 4 49, ಡಿವೈಡೆಡ್ ಬೈ 2 ಆಯಿತು. 2 2 4, 2 4 8, 2 4 8, 1 ಉಳಿತು. 11 ಆಯಿತು. 2 5 10, 1 ಉಳಿತು. 14 ಆಯಿತು. 2 7 14, 0 0. 24,570, 24,570 ಕರೆಕ್ಟ್ ಐತೆ. ಅಂದರೆ ಇದು ಇಂಟು 4.5 ಟೈಮ್ಸ್ ಐತೆ. ಇಂಟು 4.5 ಟೈಮ್ಸ್ ಐತೆ ಅಂದರೆ ಈ ನಾವು ಅಂದ್ಕೊಂಡಿರೋ ಸೀರೀಸ್ ಕರೆಕ್ಟ್ ಐತೆ. ಹಂಗಿದ್ಮೇಲೆ 13 ಇಂಟು 3 ಆಗಿ ಇಲ್ಲಿ ಬರುತ್ತೆ. 13 3 39, 390 ಇದ್ರ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 2 ಸಾಲ್ವ್ ಮಾಡಿರಿ. ಇಂದ 165 ಸ್ಮೂತಾಗಿ ಇನ್ಕ್ರೀಸ್ ಆಗಿದೆ. ಡಿಫ್ರೆನ್ಸ್ ತಗೊಳ್ರಿ. ಫಸ್ಟ್ ಡಿಫ್ರೆನ್ಸ್ ನೋಡೋಣ. ಸಾಲ್ವ್ ಮಾಡಿದ್ದೀರಾ? ಇನ್ನೊಂದು ಸ್ವಲ್ಪ ಟೈಮ್ ತಗೊಳ್ರಿ, 17 ಸೆಕೆಂಡ್. ಓಕೆ, ಫಸ್ಟ್ ಏನು ಮಾಡಬೇಕು, ಡಿಫರೆನ್ಸ್ ತಗೊಳ್ಳೋದು. ಸೀರೀಸ್ ಸ್ಮೂತ್ ಆಗಿದೆ ಅಂದರೆ ಇಲ್ಲಿ ಎಷ್ಟಾಗಿದೆ, +5 +9 ಆಗಿದೆ. ಇಲ್ಲಿಂದ ಇಲ್ಲಿಗೆ +27 ಆಗಿದೆ.
ಇಲ್ಲಿಂದ ಇಲ್ಲಿಗೆ 57 ಅದ. 57 ಅಂತಂದರೆ 2 ಹೋದರೆ 5 ಉಳಿತೈತೆ. ಇದು 7 ಹೋದರೆ 5 ಉಳಿತೈತೆ. 45 ಆಗಿದೆ ಇಲ್ಲಿ ಪ್ಲಸ್. ಇಲ್ಲಿ ನೆಕ್ಸ್ಟ್ 2 ಹೋದರೆ 3, 10 ಹೋದರೆ 6, 63 ಪ್ಲಸ್ ಆಗಿದೆ. ಇನ್ನು ನೆಕ್ಸ್ಟ್ ಎಷ್ಟು ಪ್ಲಸ್ ಆಗಿದೆ ಗೊತ್ತಿಲ್ಲ. ಇದು ನೋಡಿದ ತಕ್ಷಣ ನಿಮಗೇನು ಅನ್ನಿಸ್ತಾ, ಇದು 9 × 1, ಇದು 9 × 9 3 27, ಇದು 9 × 5, ಇದು 9 × 7, ಇದು ನೆಕ್ಸ್ಟ್ ಬರಬೇಕಾಗಿರೋದು 9 × 9 ಬರಬೇಕು ಅಥವಾ 9 × 11 ಬರಬೇಕು. 9 × 9 ಆಡ್ ನಂಬರ್ ಸೀರೀಸ್ ಆಗಿದ್ರೆ 1 3 5 7 9 ಬಂದರೆ ಆಡ್ ನಂಬರ್ ಸೀರೀಸ್. ಇಲ್ಲ ಈವನ್ ನಂಬರ್, ಇದು ಪ್ರೈಮ್ ನಂಬರ್ ಸೀರೀಸ್ ಆಗುತ್ತೆ. ಓಕೆ, ಚೆಕ್ ಮಾಡ್ಕೊಳ್ಳೋಣ ಏನಾಯ್ತು. ಪ್ರೈಮ್ ನಂಬರ್ ಸೀರೀಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ 9 × 1 ಬಂದೈತೆ. 1 3 5 7 9 ಬರ್ತಂದ್ರೆ 9 ಬೆಲೆ 81. ಇಲ್ಲಿ 81 ಪ್ಲಸ್ ಆಗುತ್ತೆ. 81 ಪ್ಲಸ್ ಆಗಂದರೆ 5ರಲ್ಲಿ 1 ಸೇರಿಸಿ 6 ಆಯಿತು. 16ರಲ್ಲಿ 8 ಸೇರಿಸಿದ್ರೆ 24 ಆಯಿತು. 246 ಇದ್ರ ಕರೆಕ್ಟ್ ಆನ್ಸರ್. ಇನ್ ಕೇಸ್ ಪ್ರೈಮ್ ನಂಬರ್ ಅಂತೇಳಿ ನೀವು ಅಂದ್ಕೊಂಡು ಏನಾರು ಇಟ್ಟರೆ, ಇವಾಗ ನೀವು ಇದು 9 × 1 9 × 3 9 × 5 ಬರೀದೇ ಹೋಗಿ ಇದು ಡೈರೆಕ್ಟ್ 9 3 27, 9 5 45, ಇಲ್ಲಿ 3 ಬಂದದ, ಇಲ್ಲಿ 5 ಬಂದದ, ಇಲ್ಲಿ 7 ಬಂದದ ಅಂದಮೇಲೆ ಇಲ್ಲಿ 9 ಅಥವಾ 11 ಬರ್ಬೋದು ಅಂತ ಅಂದ್ಕೊಂಡು 11 ಬಂದು ಇದನ್ನು 11 ಆ್ಯಡ್ ಮಾಡಿ 11 ಅಂದ್ರೆ 121. ಇಲ್ಲಿ 121 ಹಾಕಿದ್ರೆ 2 ಇದ್ರದ್ದು ಸ್ವಲ್ಪ ಆನ್ಸರ್ ಜಾಸ್ತಿ ಆಗುತ್ತಲ್ಲ. 286 ಏನೋ ಆಗುತ್ತೆ. 286 ಆಗುತ್ತೆ ಆನ್ಸರ್. ಬಟ್ ಇದ್ರದ್ದು 286 ಆನ್ಸರ್ ಇಲ್ಲ. ಆನ್ಸರ್ ಏನಿದ್ರದ್ದು 81 ಆ್ಯಡ್ ಆಗಿ 246. ಬಿಕಾಸ್ ಇದನ್ನು ನಾವು ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಮಾಡೋ ಹಾಗಿಲ್ಲ, ಇದನ್ನು ಸಿಂಪ್ಲಿಫೈ ಮಾಡಿ ಬರೀಬೇಕು. ಇದು 9 × 1 ಐತೆ, ಇದು 9 × 3 ಐತೆ, ಇದು 9 × 5 ಐತೆ, 9 × 7 ಅದ. 1 3 5 7 ಆದ ನಂತರ 9 ಬರಬೇಕು, 11 ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ 9 ಬಂತಂದ್ರೆ 9 ಬೆಲೆ 81. 81 ಪ್ಲಸ್ 120 ಅಂತಂದ್ರೆ 81 ಪ್ಲಸ್ 165 ಅಂತಂದರೆ 246. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಈ ಸಿರೀಸ್ ನೋಡೋಣ. ಇವಾಗ ಸಿರೀಸ್ ಪಾಯಿಂಟಲ್ಲಿ ಕೂಡ ಹೋಗಿದೆ, ಮೊದಲು ಇನ್ಕ್ರೀಸ್ ಆಗಿ ಡಿಕ್ರೀಸ್ ಕೂಡ ಆಗಿದೆ, ಮತ್ತು ವಾಪಸ್ ಇನ್ಕ್ರೀಸ್ ಆಗಿದೆ. ನಾನು ಹೇಳಿದ್ದ ಇನ್ಕ್ರೀಸ್ ಇದ್ದ ಸಿರೀಸ್ ಡಿಕ್ರೀಸ್ ಆಗಿ ಇನ್ಕ್ರೀಸ್ ಆಗಿದ್ದರೆ ಅಲ್ಲಿ ಫಸ್ಟ್ ಚೆಕ್ ಮಾಡೋದೇನು ಅದೇ ಆಗಿರ್ತೈತಿ ಅಂತ ಕನ್ಫರ್ಮ್ ಮಾಡೋಂಗಿಲ್ಲ ನಾನು. ಬಟ್ ಫಸ್ಟ್ ಕೆಲಸ ನಿಮ್ದು ಏನಂತಂದರೆ ಪಾಯಿಂಟ್ ಮಲ್ಟಿಪ್ಲಿಕೇಶನ್ ಇದೆ ಏನಂತೇಳಿ ಚೆಕ್ ಮಾಡ್ಕೊಳ್ಳೋದು. ಇವಾಗ ಫಸ್ಟ್ ಒನ್ 16ದಿಂದ 18 ಬರೋಣ. ಇದನ್ನು ಇಂಟು 0.5ಇಂದ ಫಸ್ಟ್ ಚೆಕ್ ಮಾಡೋದು. ಇಂಟು 0.5 ಇಂಟು 0.5 ಮಾಡಿದಾಗ 16ನ ಅರ್ಧ ಆಗುತ್ತೆ, 8 ಆಗುತ್ತೆ. 8 + 4 ಆಗೈತೆ ಇದು. ನೆಕ್ಸ್ಟ್ ಬರೋಣ ಇಂಟು 0.5 ಆದ ನಂತರ ನೆಕ್ಸ್ಟ್ ಬರಬೇಕಾಗಿರೋದು ಇಂಟು 1 ಬರ್ಬೋದು ಅಥವಾ 1.5 ಬರ್ಬೋದು. ಇಂಟು 1 ಮಾಡೋಣ, 12 ಆಯಿತು. ಇಂಟು 1 ಅಂದರೆ 12, ಇಂಟು 1 ಆದರೆ 12 ಆಯಿತು. 12ರಲ್ಲಿ +6 ಆಗಿದೆ. ನೆಕ್ಸ್ಟ್ ನೋಡೋಣ, ಇಂಟು 1 ಅಂದರೆ ಇಂಟು 2ನೇ ಇರಬೇಕು. 18 ಎರಡಲೇ 36, 36 ಅಂದರೆ +4.5 ಆಗಿದೆ. ಇಲ್ಲಿ 4.5 ಬಂದಮೇಲೆ ಇದು 4 6 8 ಬರಬೇಕು, ಅಥವಾ 4 6 ಆದ ನಂತರ ನೆಕ್ಸ್ಟ್ ಬೇರೆ ಏನೋ ದೊಡ್ಡ ನಂಬರ್ ಈ ಥರದ ಡೆಸಿಮಲ್ ನಂಬರ್ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ಪ್ಯಾಟರ್ನ್ ಕಂಟಿನ್ಯೂ ಆಗಿಲ್ಲ. ಪ್ಯಾಟರ್ನ್ ಚೇಂಜ್ ಮಾಡಿ ನೋಡೋಣ, ಎಲ್ಲಿಂದ ಬರೋಣ ಗೊತ್ತಾಯ್ತು ಇವಾಗ ನಮ್ಗೆ. ಇವಾಗ ನೆಕ್ಸ್ಟ್ 0.5 ಆದ ನಂತರ ಇಲ್ಲಿ ನಾವು ಡೈರೆಕ್ಟ್ ಇದನ್ನು ಇಂಟು 1.5 ಬರ್ಕೊಳ್ಳೋಣ. 1.5 ಡೈರೆಕ್ಟ್ ಇದು 1.5 ಟೈಮ್ಸ್ ಆಯಿತು. ಇಲ್ಲಿ +4 ಆಗಿರೋದು ಇಲ್ಲಿ ಅಂದರೆ 12 ಇಂಟು 1.5 ಅಂತಂದರೆ 18 ಬರುತ್ತೆ.
ಹಾಗಿದ್ಮೇಲೆ ಇಲ್ಲಿ ಏನು ಪ್ಲಸ್ ಆಗಿಲ್ಲ ಅಂತಂದರೆ ಇದು ಕೂಡ ಸೀರೀಸ್ ಇದು ಫಾಲೋ ಆಗಿಲ್ಲ. ಹಾಗಿದ್ಮೇಲೆ ಒಂದೆಯಿಂದನೇ ಚೇಂಜ್ ಮಾಡ್ಕೊಂಡು ನೋಡ್ಬೇಕು. ಇವಾಗ ಫಸ್ಟಿಂದ ಬರೋಣ. ಫಸ್ಟಿಂದ ನಾನು ಯಾವಾಗಲೂ ಮಲ್ಟಿಪ್ಲಿಕೇಶನ್ ಸೀರೀಸನ್ನು ಯಾವ ರೀತಿ ಕಂಡುಹಿಡಿದೆ ಅಂತ ಹೇಳಿದ್ದೆ, ಮುಂದಿರೋ ನಂಬರ್ ಜೊತೆ ಹಿಂದಿರೋ ನಂಬರನ್ನು ಡಿವೈಡ್ ಮಾಡೋದು ಅಂತ ಹೇಳಿದ್ದೆ ನಾನು. 12/16 ಅಂತಂದರೆ 12 ಮೂರಲೆ 36, 12 ನಾಲ್ಕಲೆ 48, 3/4. 3/4 ಅಂತಂದರೆ 0 × 0.75 ಆಗೈತೆ ಇಲ್ಲಿ. ನೆಕ್ಸ್ಟ್ ನೋಡೋಣ, ಇಂಟು 0.75. ನೆಕ್ಸ್ಟ್ 18. 18/12. 18/12 ಅಂದರೆ ಇದೇನಾಗುತ್ತೆ, 6 ಮೂರಲೆ 6 ಎರಡಲೆ 6 ಮೂರಲೆ 6 ಎರಡಲೆ ಅಂದರೆ 3/2. 3/2 ಅಂದರೆ 1.5 ಇಂಟು 1.5 ಆಗೈತೆ ಇಲ್ಲಿ. 1.5 ಅಂದರೆ ಇದು 75 ಕೊಡ್ರಿ, 75 ಡಬಲ್ 150 ಅಂದರೆ ಇದ್ರದ್ದು ಡಬಲ್ ಆಗಿದೆ, ಅಥವಾ ಇದ್ರದ್ದು ಸೆಕೆಂಡ್ ಟೇಬಲ್ ಆಗಿದೆ. ನೆಕ್ಸ್ಟ್ ನೋಡೋಣ, ಇಲ್ಲಿ ಕರೆಕ್ಟೇ ಐತಿ, ಇದು ಡೈರೆಕ್ಟ್ ಮಾಡೋಣ. ಈಗ ನೆಕ್ಸ್ಟ್ 40 ಐತಿ. 40.5 ಡಿವೈಡೆಡ್ ಬೈ 18 ಮಾಡಿದಾಗ 9 ಎರಡಲೇ ಆಯಿತು. 9 ನಾಲ್ಕಲೆ 36, 4 ಉಳಿತು, 9 ಐದಲೇ 45. 4.5/2 ಬಂತು. 4.5 9/2 ಬರಿಬೋದು. ಇಂಟು 2 9/4 ಆಯಿತು. 9/4 ವ್ಯಾಲ್ಯೂ ಏನಾಗುತ್ತೆ, 2.25 ಆಗುತ್ತೆ. 9/4 ಅಂದರೆ 9/4 ಅಂದರೆ 2.25 ಅಂದರೆ ಇದ್ರದ್ದು ಇಂಟು 2.25 ಇಂಟು 2.25 ಅಂತಂದರೆ 75 ಐತಲ್ಲ, 75 ಒಂದಲೇ 75 ಎರಡು, ಇದು 75 ಒಂದಲೇ 75. ಇದು ಯಾವ ರೀತಿ ಆಗೈತೆ ಅಂದರೆ 0.75 ಇಂಟು 1, 0.75 ಇಂಟು 2, 0.75 ಇಂಟು 3, ಇಲ್ಲಿ ನೆಕ್ಸ್ಟ್ 0.75 ಇಂಟು 4, ನೆಕ್ಸ್ಟ್ 0.75 ಇಂಟು 5 ಆಗಬೇಕು. ಇದು ಏನಾಗಿದೆ ಇಲ್ಲಿ 0.74 ಇಂಟು 4 ಅಂತಂದೆ ಐತೆಲ್ಲ ಚೆಕ್ ಮಾಡಿ ನೋಡ್ಕೊಳ್ಳೋಣ. 0.74 ಇಂಟು 4 ಅಂತಂದರೆ 0.75 ಇಂಟು 4 ಅಂತಂದರೆ ಇದ್ರ ಡಬಲ್ ಆಗಿ 1.5 ಇಂಟು 2 ಆಯಿತು. ಇದು ಡಬಲ್ ಆಗಿ 3 ಆಯಿತು. ಇದ್ರದ್ದು ಟೋಟಲ್ ವ್ಯಾಲ್ಯೂ 3 ಬಂತಿದ್ದು. ಇದು ಇಂಟು 3 ಆಗೈತಿ ಇಲ್ಲಿ. ಇದನ್ನು ಇನ್ನೊಂದು ಸತಿ ಬರೀತೀನಿ ನಿಮಗೆ ಕರೆಕ್ಟ್ ಅರ್ಥ ಆಗಲಿ ಅಂತೇಳಿ. ಇಲ್ಲಿಂದ ಇಲ್ಲಿ ಇದು 0.75 ಟೈಮ್ಸ್ ಐತೆ. ಇವಾಗ ನೆಕ್ಸ್ಟ್ ಇದ್ರದ್ದು 75 ಎರಡನೇ ಟೇಬಲ್ ಏನಾಗುತ್ತೆ, ಇಂಟು 1.5 ಇಂಟು 1.5. ನೆಕ್ಸ್ಟ್ ಟೇಬಲ್ 3, 75 ಟೇಬಲ್ 3, 75 ಮೂರಲೆ 225 ಆಗುತ್ತೆ. ಅಂದರೆ 2.25 ಮಲ್ಟಿಪ್ಲೈ ಆಗಿದೆ. ಇಲ್ಲಿ ನೆಕ್ಸ್ಟ್ ಬಂದರೆ 75 ನಾಲ್ಕಲೆ 300 ಆಗುತ್ತೆ. 75 ನಾಲ್ಕಲೆ 300. 75ಕ್ಕೆ 2 0 2 ಪಾಯಿಂಟ್ ಹೋಗಿದ್ದಾವೆ ಇಲ್ಲಿ, ಅದಕ್ಕೆ ನಾವು ಡೈರೆಕ್ಟ್ ಇಂಟು 3 ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಇಂಟು 3.75 ಆಗುತ್ತೆ. ಇಂಟು 3.75. ಓಕೆ, ಇದು ಕರೆಕ್ಟ್ ಐತಾ? 16 0.75 ಅಂದರೆ 12 ಬರುತ್ತೆ. 12 ದೀಡ್ ಪಟ್ಟು ಅಂದರೆ 18 ಬರುತ್ತೆ. 18 2.5 ಅಂದರೆ ಇದು ಬರುತ್ತೆ, ಚೆಕ್ ಮಾಡಿ ನೋಡ್ಕೊಳ್ರಿ. 18 ಇಂಟು 2.25 2.25 ಅಂದರೆ 2 ಸರಿ ಮಲ್ಟಿಪ್ಲೈ ಮಾಡಿದ್ರೆ 18 ಎರಡಲೆ 36. 18 ಡಿವೈಡೆಡ್ ಬೈ 4, ಅದು ಎಷ್ಟು ವ್ಯಾಲ್ಯೂ ಬರುತ್ತೆ ನೋಡಿರಿ. 0.25 ಅಂದರೆ ಡಿವೈಡೆಡ್ ಬೈ 4 ಅಲ್ಲ, 4 4.5ಲೇ ಬರುತ್ತೆ. ಅಂದರೆ ಪ್ಲಸ್ 4.5 ಆಗುತ್ತೆ, ಅಂದರೆ 40.5 ಆಗುತ್ತೆ. ಅಂದರೆ ಇದು ಕರೆಕ್ಟ್ ಐತೆ. ನೆಕ್ಸ್ಟ್ ಇದು 4 ಮೂರಲೆ 12 ಕರೆಕ್ಟ್ ಐತೆ. 9 ಮೂರಲೆ 5 ಮೂರಲೆ 15, 15 1.5 121.5 ಕರೆಕ್ಟ್ ಐತೆ. ನೆಕ್ಸ್ಟ್ ನಮ್ದು ಏನು ಮಾಡಬೇಕಾಗಿರೋದು, ಇದು ಈ ಟೇಬಲ್ ಕರೆಕ್ಟ್ ಆಗಿದೆ ಅಂದಮೇಲೆ 3.75ಲೇ ಮಲ್ಟಿಪ್ಲೈ ಮಾಡಬೇಕು. ಇದಕ್ಕೆ 121.5 ಇಂಟು 3.75. ಈ 3.75 ಯಾರು ಬರಿಬೋದು ನಾವು, 3 + 3/4 ಅಂತ ಬರಿಬೋದು. 3 + 3/4, ಯಾಕಂದರೆ 7.5 ಅಂದರೆ 3/4 ಅಂತ ಹೇಳಿದೆ. ಅದಕ್ಕೆ ಮೊದಲು ಇಂಟು 3 ಮಾಡೋಣ, ಅಥವಾ ಮೊದಲೇ ಇಂಟು 3 ಮಾಡಿರಿ, ಅಥವಾ 3 4 12, 12 + 5 15 ಬರೀರಿ. 15/4 ಆಗುತ್ತೆ. ಇದು 121.5 ಇಂಟು 15/4 ಆಗುತ್ತೆ. 15 5 75, 7 ಇಲ್ಲಿ ಮೇಲೆ ಬಂತು. 15 1 15, 15 + 7 ಅಂದರೆ 22, 2 ಇಲ್ಲಿ ಬಂತು, 2 ಇಲ್ಲಿ ಬಂತು. 15 1 15, 16 17 ಬಂತು. 17/4, 4 4 16, 1 ಉಳಿತು. 4 3 12, ಇದು 2 ಉಳಿತು. 4 5 20, 2 ಉಳಿತು. 4 5 20, ಇದು 4 6 24 ಬರುತ್ತಲ್ಲ. ಇನ್ನೊಂದು ಸತಿ ನೋಡಿರಿ, ಇದು ಇಂಟು 0.75 ಐತೆ. ಇದು ನೆಕ್ಸ್ಟ್ ಇಂಟು 1.5 ಐತೆ, ಕರೆಕ್ಟ್ ಅದ. ಇದು ಇಂಟು 2.25 ಅದ. ಇದು ಇಂಟು
3 ಅದ. ಇದು ಇಂಟು ಮತ್ತು 0.75 ಅಂದರೆ 3.75. 3.75 3/3 + 3/4 ಬರಿಬೋದು. 3 4 12, 12 + 3 3 4 12, 12 + 3 ಎಷ್ಟಾಗುತ್ತೆ? 15. 15/4 ಆಗುತ್ತೆ. ಅಂದರೆ 121.5 ಇಂಟು 15/8 ಅಂತ ಬರಿಬೋದು ಇದನ್ನು. ಹದಿನೈದು 75, 15 15 ಅಂದರೆ 22, 15 30 + 2. ಓಕೆ 15 75, 7 ಕ್ಯಾರಿ, 15 15, 15 + 7 ಸೇರಿಸಿದ್ರೆ 15 15, 15 75, 7 ಕ್ಯಾರಿ, 15 15, 7 ಸೇರಿಸಿದ್ರೆ 22, 2 ಕ್ಯಾರಿ, 15 2 30 + 2 32, 3 ಕ್ಯಾರಿ, 15 15, 15 + 3 18 ಆಗುತ್ತೆ. ನೆಕ್ಸ್ಟ್ /8 ಉಳಿತು. 8 ಹೆಂಗೆ ಬರ್ತಿದ್ದು? 4 ಅದಲ್ಲ. /4 4 ಉಳಿತು. 4 4 16, 2 ಉಳಿತು. 4 5 20, 2 ಉಳಿತು. 4 5 20, 5 ಉಳಿತು. 4 5 ಉಳಿತಲ್ಲ, 5 ಉಳಿತಲ್ಲ, 25 ಆಯಿತು. 4 6 24. ನೆಕ್ಸ್ಟ್ 1 ಉಳಿತು. 1ಕ್ಕೆ ಹೋಗಂಗಿಲ್ಲ ಅಂತೇಳಿ ಪಾಯಿಂಟ್ ಕೊಟ್ಟಿದ್ವಿ. ಪಾಯಿಂಟ್ ಕೊಟ್ಟಿಗೆ ಇದು ತೊಗೊಂಡಾಗ 4 2 8, 4 5 20. 4 5 5 6 2 5 ಬರ್ತಿದ್ರೆ ಆನ್ಸರ್. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇದ್ರದ್ದು ಇನ್ನೊಂದು ಟೈಪು ಇತ್ತು. ಇಲ್ಲಿ ಲಾಸ್ಟ್ ಕ್ವಶನ್ಸಲ್ಲಿ ನೋಡಿದಾಗ ಇನ್ನೊಂದು ಟೈಪ್ ಯಾವ ರೀತಿ ಮಾಡ್ಬೋದಾಗಿತ್ತು ಅಂದರೆ, ಇದನ್ನೇ ನಾವು ಇಲ್ಲಿ ಇಂಟು 3 ಐತೆ, ಇಲ್ಲಿ ಇಂಟು 3.75 ಆಗ್ಬೋದು ಅಂತ ಹೇಳಿದೆ ನಾನು. ಇದನ್ನೇ ನಾವು 0.375 ಅಂತ ಬಂದಾಗ, ಅಥವಾ 37.5% ನಾವು 0.375 ಬರಿತೀವಿ. 37.5% ಯಾವ ರೀತಿ ಬರಿತಿದ್ವಿ ನಾವು? 3/8 ಬರಿತಿದ್ವಿ. ಅದನ್ನೇ ಇಲ್ಲಿ ಈ ರೀತಿ ಬಂತಂದರೆ ಇದನ್ನು ನಾವು 3/8 ಬರಿತಿದ್ವಿ. ಅಂದರೆ 2 ಪಾಯಿಂಟ್ ಮುಂದೆ ಹೋದರೆ ಪರ್ಸೆಂಟೇಜ್ ಕ್ಯಾನ್ಸಲ್ ಆಯಿತು, ಇದು ಆಯಿತು. ಈ ರೀತಿ ಬರಿತಿದ್ವಿ. 0.375 ಅಂದರೆ 3/8. ಇಲ್ಲಿ 3.75 ಅಂದರೆ ಇದೇನಾಗುತ್ತೆ? ಇದೇ ವ್ಯಾಲ್ಯೂ 10 ಮುಂದೆ ಹೋಗೈತಿ. 3.75 ಅಂದರೆ ಈ ಕಡೆ 10 ಮುಂದೆ ಬರುತ್ತೆ. ಅಂದರೆ 30/8 ಅಂತ ಬರಿಬೋದಾಗಿತ್ತು. 30/8 15/4 ಅಂತ ಬರಿತೀವಿ ನಾವು. ಅದನ್ನು ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಕೂಡ ಮಾಡ್ಬೋದಾಗಿತ್ತು. ನಾನು ಅದನ್ನು 3 ತೊಗೊಂಡು 3 + 0.75 3/4 ಬರೆದೆ, ಆ ರೀತಿ ಮಾಡಿರೋದು. ಓಕೆ, ಬಟ್ ಅದರ ಆನ್ಸರ್ 4 5 5 6 2 5 ಆಯಿತು. ನೆಕ್ಸ್ಟ್ ಕ್ವಶನ್ ನೋಡೋಣ. ನಾನು ಪ್ಯಾಟರ್ನ್ ಬೇಸ್ ಮೇಲೆ ಕ್ವಶನ್ ಫ್ರೇಮ್ ಮಾಡಿರೋದು ಅಷ್ಟೇ. ಯಾವ ಕ್ವಶನ್ನು ನಾನು ಸಾಲ್ವ್ ಮಾಡಿಲ್ಲ, ಡೈರೆಕ್ಟ್ ಇವಾಗ ಮಾಡ್ತಿರೋದು. ಅಡಿಷನ್ ಬೇಸ್ಡ್ ಸೀರೀಸ್ ಐತೆ, ಈಸಿ ಕ್ವಶನ್ ಅದ, ಸಾಲ್ವ್ ಮಾಡಿರಿ. ಓಕೆ, ಅಡಿಷನ್ ಬೇಸ್ಡ್ ಸೀರೀಸ್ ಡಿಫ್ರೆನ್ಸ್ ತೊಗೋಬೇಕು. ಇಲ್ಲಿಂದ ಇಲ್ಲಿಗೆ ನೋಡಿದಾಗ ಇದೇನೈತೆ? +20 ಐತೆ. ಈ ಕಡೆ ಉಲ್ಟಾ ನೋಡಿದಾಗ, ಈ ಕಡೆ ಇದು ನೋಡಿದಾಗ ಇಲ್ಲೆಷ್ಟಾಗೈತೆ? +2 ಒಂದಾಗೈತೆ, +20 +22 ಆಗೈತೆ ಈ ಕಡೆಯಿಂದ ಈ ಕಡೆ. ನೆಕ್ಸ್ಟ್ ಈ ಕಡೆಯಿಂದ ಈ ಕಡೆ ಇದು ನೋಡಿದಾಗ +24 ಆಗೈತೆ. 9 ಹೋದರೆ 4 ಉಳಿತೈತೆ, 2 ಹೋದರೆ 2 ಉಳಿತೈತೆ. ಓಕೆ, +24 ಆಗೈತೆ. ಅಂದರೆ ಈ ಕಡೆ ಒಂದು ವ್ಯಾಲ್ಯೂ ಪ್ಲಸ್ ಆಗಿರಬೇಕು, ಈ ಕಡೆ ಒಂದು ವ್ಯಾಲ್ಯೂ ಪ್ಲಸ್ ಆಗಿರಬೇಕು. 24 22 20, ನೆಕ್ಸ್ಟ್ 18, ನೆಕ್ಸ್ಟ್ ಇಲ್ಲಿ 16. ಈ ನಂಬರಲ್ಲಿ 16 ಆ್ಯಡ್ ಆಗಿ ಇಲ್ಲಿ ನಂಬರ್ ಬರುತ್ತೆ. 6 + 3 9, 4 + 1 5, 59 ಇದರ ಆನ್ಸರ್. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್.
ಸಮೀಪನೇ ಅದಾವ ವ್ಯಾಲ್ಯೂ. ಡಿಫ್ರೆನ್ಸ್ ತೊಗೊಂಡ್ರೆ ಆನ್ಸರ್ ಬರ್ಬೋದು. ಎಷ್ಟು ಟೈಮ್ ಆಯ್ತು ರೆಕಾರ್ಡಿಂಗ್ ಆಗಿ? 40 ನಿಮಿಷ ಆಯಿತು. ಇವಾಗ ಟೈಮ್ ಎಷ್ಟಾಗಿದೆ? 10:13 ನಿಮಿಷ ಆಗೈತೆ. ಇನ್ನೂ 40 ನಿಮಿಷ ರೆಕಾರ್ಡಿಂಗ್ ಆಗುತ್ತೆ. ಅಂದರೆ 10-11 ಕರೆಕ್ಟ್ ವಿಡಿಯೋ ಮಾಡೋ ಕಂಪ್ಲೀಟ್ ಆಗುತ್ತೆ. ಅಂದಮೇಲೆ ಇವತ್ತಿನ ವಿಡಿಯೋ 11:30 ಅಷ್ಟರಲ್ಲಿ ಅಪ್ಲೋಡ್ ಆಗುತ್ತೆ. 11:30-12 ಗಂಟೆ ಒಳಗಡೆ ಅಪ್ಲೋಡ್ ಆಗೋಕ್ಕೆ ನಾವು ಇಲ್ಲಿ ಬೇರೆ ಪ್ಲೇಸಲ್ಲಿ ಇರೋದ್ರಿಂದ ಅಪ್ಲೋಡ್ ಆಗೋಕ್ಕೆ ಮಿನಿಮಮ್ 30 ಮಿನಿಟ್ಸ್ ಬೇಕು. 6-7 GB ವಿಡಿಯೋ ಆಗಿರುತ್ತೆ ಇದು. ಡಿಫ್ರೆನ್ಸ್ ತಗೊಳ್ರಿ. ಫಸ್ಟ್ ಡಿಫ್ರೆನ್ಸ್ 4ರಲ್ಲಿ 3 ಹೋದರೆ 1, ನೆಕ್ಸ್ಟ್ 30ರಲ್ಲಿ 12 ಹೋದರೆ 18, ಮುಂದಿನ ನಂತರ 1 ಐತೆ, ಅದು ಹಂಗೆ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಡಿಫ್ರೆನ್ಸ್ 4ರಲ್ಲಿ 4 ಹೋದರೆ 0, 3ರಲ್ಲಿ 0 ಹೋದರೆ 3, 15ರಲ್ಲಿ 13 ಹೋದರೆ 2. ನೆಕ್ಸ್ಟ್ ಡಿಫ್ರೆನ್ಸ್ 0ದಲ್ಲಿ 4 ಹೋದರೆ 6, 1 ಕ್ಯಾರಿ ಆಗೈತಿ, ಇಲ್ಲಿ 1 ಹೋಯ್ತು 9 ಹೋಯ್ತು, 9ರಲ್ಲಿ 3 ಹೋದರೆ 6. ನೆಕ್ಸ್ಟ್ 7 ಉಳಿದೈತೆ, 8ರಲ್ಲಿ 1 ಹೋಗಿ 7 ಉಳಿದೈತೆ. 17ರಲ್ಲಿ 15 ಹೋದರೆ 2 ಉಳಿತು. ನೆಕ್ಸ್ಟ್ ನಂಬರ್ ಗೊತ್ತಿಲ್ಲ. ಫಸ್ಟ್ ಡಿಫ್ರೆನ್ಸಿಂದ ಏನೂ ಗೊತ್ತಾಗಲಿಲ್ಲ ನಮಗೆ. ಈ ನಂಬರ್ಸ್ಗಳು ನೋಡಿದಾಗ ಏನೂ ಗೊತ್ತಾಗಲಿಲ್ಲ. ಫಸ್ಟ್ ಡಿಫ್ರೆನ್ಸ್ ತೊಗೊಂಡ ನಂತರ ಬಂದಿರತಕ್ಕಂಥ ಆ ಪ್ಯಾಟರ್ನ್ಗಳನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಿದಾಗ ಯಾವ ರೀತಿ ಮಾಡ್ಬೇಕಂತಂದರೆ, ಆ ಪ್ಯಾಟರ್ನ್ಸ್ಗಳು ಸ್ಕ್ವೇರ್ ಸಮೀಪ ಇದ್ದಾವೆ, ಕ್ಯೂಬ್ ಸಮೀಪ ಇದ್ದಾವೆ, ಮಲ್ಟಿಪ್ಲಿಕೇಷನಲ್ಲಿ ಇದ್ದಾವೆ, ಪಾಯಿಂಟ್ಸ್ಗಳಲ್ಲಿ ಇದ್ದಾವೆ, ಆ ರೀತಿ ಚೆಕ್ ಮಾಡೋದು. ಆ ರೀತಿ ಯಾವುದೇ ಟೈಪಲ್ಲಿ ಯಾವುದೇ ಪ್ಯಾಟರ್ನಲ್ಲಿ ಇರಲಿಲ್ಲ ಅಂತಂದರೆ ಸೆಕೆಂಡ್ ಡಿಫ್ರೆನ್ಸಿಗೆ ಹೋಗೋದು. ಇವಾಗ ನೆಕ್ಸ್ಟ್ ಸೆಕೆಂಡ್ ಡಿಫ್ರೆನ್ಸಿಗೆ ಬರೋಣ. ಸೆಕೆಂಡ್ ಡಿಫ್ರೆನ್ಸ್ ಬಂದಾಗ 1 ಹೋಯ್ತು 9 ಉಳಿತು, 23ರಲ್ಲಿ 19 ಆಗುತ್ತೆ, ಅಂದರೆ 1 ಹೋಗಿರೋದು. ಇಲ್ಲಿ 22ರಲ್ಲಿ 18 ಹೋದರೆ 4 ಉಳಿತು. ನೆಕ್ಸ್ಟ್ 6ರಲ್ಲಿ 0 ಹೋದರೆ 6, 23ರಲ್ಲಿ 23 ಹೋದರೆ 3 ಬಂತು. ಇದನ್ನು ನೋಡ್ರಿ ಇವಾಗ ಇದು 7th ಸ್ಕ್ವೇರ್ ಅನ್ನಿಸ್ತಿದೆ, ಇದು 6th ಸ್ಕ್ವೇರ್ ಅನ್ನಿಸ್ತಿದೆ. ನೆಕ್ಸ್ಟ್ ಬರೋ ನಂಬರ್ ಇದು 7th ಸ್ಕ್ವೇರು, ಇಲ್ಲಿ 6th ಸ್ಕ್ವೇರು, ನೆಕ್ಸ್ಟ್ ಬರೋ ನಂಬರ್ 5th ಸ್ಕ್ವೇರ್ ಇರಬೇಕು. 5th ಸ್ಕ್ವೇರ್ ಅಂತಂದರೆ ಇಲ್ಲಿ ಬರೋ ನಂಬರ್ 25 ಇರಬೇಕು. ಈ ನಂಬರ್ 25 ಇತ್ತಂದರೆ ಇಲ್ಲಿ ಮುಂದಿನ ಬರೋ ನಂಬರ್, ಈ ನಂಬರ್ ಇದರಲ್ಲಿ ಆ್ಯಡ್ ಆಗಿದೆ. ಇವಾಗ ಇದರಲ್ಲಿ 36 ಆ್ಯಡ್ ಆಗಿ 266 ಆಗೈತೆ. ಇವಾಗ ಇದರಲ್ಲಿ 25 ಆ್ಯಡ್ ಆಗುತ್ತೆ. 25 ಆ್ಯಡ್ ಆಯ್ತು ಅಂದರೆ 291 ಆಗುತ್ತೆ. ಇವಾಗ ನೆಕ್ಸ್ಟ್ ಆನ್ಸರ್ ಬರ್ಬೇಕಂದ್ರೆ ಇದರಲ್ಲಿ ಎಲ್ಲ ಆ್ಯಡ್ ಆಗ್ತಾ ಮುಂದೆ ಬಂದಿರೋದ್ರಿಂದ ಈ ನಂಬರಲ್ಲಿ 291 ಆ್ಯಡ್ ಆಗಿ 200 ಆ್ಯಡ್ ಆದರೆ 2091 ಆನ್ಸರ್. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. 2091 ಇದರ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಡಿಫ್ರೆನ್ಸ್ ಬೇಸ್ಡ್ ಸೀರೀಸ್ ಡಿಫ್ರೆನ್ಸ್ ತಗೊಳ್ರಿ ಆನ್ಸರ್ ಬರುತ್ತೆ. ಫಸ್ಟ್ ಡಿಫ್ರೆನ್ಸಿಂದ ಆನ್ಸರ್ ಬರಲಿಲ್ಲ ಅಂದರೆ ಸೆಕೆಂಡ್ ಡಿಫ್ರೆನ್ಸಿಗೆ ಹೋಗೋದು. ಫಸ್ಟ್ ಡಿಫ್ರೆನ್ಸ್ ಪ್ಯಾಟರ್ನ್ ನಿಮಗೆ ಸಿಗಲಿಲ್ಲ ಅಂತಂದರೆ ಸೆಕೆಂಡ್ ಡಿಫ್ರೆನ್ಸಲ್ಲಿ ಡೆಫಿನೆಟ್ಲಿ ಡಿಫ್ರೆನ್ಸ್ ಸೀರೀಸ್ ಇತ್ತಂದರೆ ಆನ್ಸರ್ ಬಂದೇ ಬರುತ್ತೆ. ಡಿಫ್ರೆನ್ಸ್ ಬೇಸ್ಡ್ ಸೀರೀಸ್ ಐತೆ. ಡಿಫ್ರೆನ್ಸ್ ತೊಗೊಳ್ರಿ. ಫಸ್ಟ್ ಡಿಫ್ರೆನ್ಸ್ ತೊಗೊಂಡ್ರೆ 6 ಬಂತು, +6 ಆಗೈತೆ. ನೆಕ್ಸ್ಟ್ +11 ಆಗೈತೆ. ನೆಕ್ಸ್ಟ್ ಗೊತ್ತಿಲ್ಲ, ಅದರ ನೆಕ್ಸ್ಟ್ ಗೊತ್ತಿಲ್ಲ. ಇನ್ನು ನೆಕ್ಸ್ಟ್ ಬರೋಣ. 76 ಅಂದರೆ ಈ ಕಡೆ 24 + 14, 14 28, 38 ಪ್ಲಸ್ ಆಗೈತೆ. ಫಸ್ಟ್ ಡಿಫ್ರೆನ್ಸಿಂದ ಏನು ಗೊತ್ತಾಗಲಿಲ್ಲ ನಿಮಗೆ. ಫಸ್ಟ್ ಡಿಫ್ರೆನ್ಸಿಂದ ಏನೂ ಗೊತ್ತಾಗಿಲ್ಲ ಅಂದಮೇಲೆ ನೆಕ್ಸ್ಟ್ ಡಿಫ್ರೆನ್ಸ್. ಫಸ್ಟ್ ಡಿಫ್ರೆನ್ಸ್ ಇದು 6 ಅದ, 11 ಅದ, 38 ಅದ. ಇದರಿಂದ ಯಾವುದೇ ಪ್ಯಾಟರ್ನ್ ಸಿಗತ್ತಿಲ್ಲ. ಸೆಕೆಂಡ್ ಡಿಫ್ರೆನ್ಸಿಗೆ ಬರೋಣ. ಸೆಕೆಂಡ್ ಡಿಫ್ರೆನ್ಸಿಗೆ ಬಂದಾಗ ಅಥವಾ ಇದು 2² + 2, ಇದು 3² + 2, ಇದು
6 ಸ್ಕ್ವೇರ್ ಪ್ಲಸ್ 2 ಇತ್ತಂದರೆ 2 3 4 5 ಇಲ್ಲಿ 4 ಸ್ಕ್ವೇರ್ ಪ್ಲಸ್ 2 ಬರ್ಬೋದು, ಇಲ್ಲಿ 5 ಸ್ಕ್ವೇರ್ ಪ್ಲಸ್ 2 ಬರ್ಬೋದು. ಓಕೆ, ಈ ಥರ ಬರುತ್ತೆ ಅಂತ ಚೆಕ್ ಮಾಡಿಕೊಡ್ರಿ. 4 ಸ್ಕ್ವೇರ್ ಪ್ಲಸ್ 2 ಅಂತಂದರೆ 16, 16ರಲ್ಲಿ 2 ಸೇರಿಸಿದ್ರೆ 18. 5 ಸ್ಕ್ವೇರ್ ಪ್ಲಸ್ 2 ಅಂದರೆ 5 25, 25ರಲ್ಲಿ 2 ಸೇರಿಸಿದ್ರೆ 27. ನಾನು ಯಾವ ರೀತಿ ಅಬ್ಸರ್ವ್ ಮಾಡಿದೆ ಇದು ಇನ್ನೊಂದು ಇದು ಮೊದಲು ಇದು ಬರುತ್ತಲ್ಲಿ ಚೆಕ್ ಮಾಡ್ಕೊಳ್ಳೋಣ. ಯೂನಿಟ್ ಡಿಜಿಟ್ ಮೂಲಕ 1 ಐತೆ, 1ರಲ್ಲಿ 8 ಸೇರಿಸಿದ್ರೆ 9, ಯೂನಿಟ್ ಡಿಜಿಟ್ 9 ಇರೋದು ಇಲ್ಲಿ ಬರುತ್ತೆ. 9ರಲ್ಲಿ 7 ಸೇರಿಸಿದ್ರೆ 6 ಇರೋದು. ಓಕೆ, ಈ ಪ್ಯಾಟರ್ನ್ ಕರೆಕ್ಟ್ ಐತೆ. ಇನ್ನೊಂದು ಸತಿ ನೋಡೋಣ ಇವಾಗ ನಾನು ಇದು ಯಾವ ರೀತಿ ನಾನು ನೋಡಿಕೊಂಡೆ ಅಂತೇಳಿ. ಫಸ್ಟ್ ಇಲ್ಲಿಂದ ಇಲ್ಲಿಗೆ ಬಂದೆ, ನಾನು 6 ಡಿಫ್ರೆನ್ಸ್ ಐತೆ ಗೊತ್ತಾಯಿತು. ಇಲ್ಲಿಂದ ಇಲ್ಲಿ ಬಂದಾಗ 11, ಈ ಡಿಫ್ರೆನ್ಸ್ ಗೊತ್ತಿಲ್ಲ, ಈ ಡಿಫ್ರೆನ್ಸ್ ಗೊತ್ತಿಲ್ಲ. ನೆಕ್ಸ್ಟ್ ಡಿಫ್ರೆನ್ಸ್ 38 ಅನ್ನಿಸ್ತು. ಇವಾಗ ನಾನು ಏನು ಅಬ್ಸರ್ವ್ ಮಾಡಿದೆ, ಇದು ನಿಯರ್ ಸ್ಕ್ವೇರ್ ಕ್ಯೂಬ್ ವ್ಯಾಲ್ಯೂ ಐತೆಲ್ಲ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳಿದ್ದೆ. ಆ ರೀತಿ ನಾನು ದೊಡ್ಡ ನಂಬರ್ ನೋಡಿದಾಗ ಇದನ್ನು ನಾನು 6 ಸ್ಕ್ವೇರ್ ಪ್ಲಸ್ 2 ಅಂತೇಳಿ ನಂಗೆ ಕಾಣಿಸ್ತಿದ್ದು. ಇವಾಗ ಜಸ್ಟ್ ಕಾಣಿಸ್ತು. ನಾನು ಇದನ್ನು ಬೇರೆ ರೀತಿಯ ಸಾಲ್ವ್ ಮಾಡೋನಿದ್ದೆ, ಬಟ್ ಇವಾಗ ಜಸ್ಟ್ ನನಗೆ ಕಾಣಿಸ್ತು. ಇದನ್ನು ನಂಗೆ 11 ನಾನು 3 ಸ್ಕ್ವೇರ್ ಪ್ಲಸ್ 2 ಅಂತ ಬರ್ಕೊಂಡೆ. ಇದು 4 ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ ಪ್ಲಸ್ 2 ಐತೆ. ಇದು 4 ಪ್ಲಸ್ 2 6, 3 3 9 ಪ್ಲಸ್ 2 11, 6 36 ಪ್ಲಸ್ 2 38. ಹಾಗಿದ್ಮೇಲೆ ಇದ್ರ ಮುಂದೆ ಬರೋ ನಂಬರ್, ಇಲ್ಲಿ ಮುಂದೆ ಬರೋ ನಂಬರ್ ಏನಾಗಿರ್ಬೋದು, 3 ಆದ ಬಳಿಕ ಇಲ್ಲಿ 4, ಇಲ್ಲಿ 5 ಬರ್ಬೋದು. 4 ಸ್ಕ್ವೇರ್ ಪ್ಲಸ್ 2 ಅಂದರೆ 18 ಇಲ್ಲಿ ಬರುತ್ತೆ. 18 ಆ್ಯಡ್ ಮಾಡಿದಾಗ ಇಲ್ಲಿ 18 ಬರುತ್ತೆ. 18 ಆ್ಯಡ್ ಮಾಡಿದಾಗ ಇದು 9 ಪ್ಲಸ್ 1 4 49 ಆನ್ಸರ್ ಬರುತ್ತೆ ಇದ್ರದ್ದು. ಈ 49ನಲ್ಲಿ ಇಲ್ಲಿ ನೆಕ್ಸ್ಟ್ 27 ಆ್ಯಡ್ ಮಾಡಿರಿ. 27 ಮಾಡಿದಾಗ 6, 5 ಪ್ಲಸ್ 2 7, 76 ಬರುತ್ತೆ. ಅಂದರೆ ಕರೆಕ್ಟ್ ಆನ್ಸರ್ 49. ಬಟ್ ಇದೇ ನಿಮಗೆ ಸಿರೀಸ್ ಗೊತ್ತಾಗಲಿಲ್ಲ ಅಂದರೆ ಇದು ಸ್ಕ್ವೇರ್ ಕ್ಯೂಬ್ ವ್ಯಾಲ್ಯೂ ನಿಮ್ಗೆ ಅಬ್ಸರ್ವ್ ಆಗಲಿಲ್ಲ, ಕಂಡು ಹಿಡಿಯೋಕ್ಕಾಗಲಿಲ್ಲ, ಅದು ಕಾಣಿಸ್ಲಿಲ್ಲ ನಿಮ್ಮ ಕಣ್ಣಿಗೆ ಅಂತಂದಮೇಲೆ ಅವಾಗ ಯಾವ ರೀತಿ ಮಾಡಬೇಕು, 6 11 ಈ ಡಿಫ್ರೆನ್ಸ್ ಗೊತ್ತಿಲ್ಲ, ಈ ಡಿಫ್ರೆನ್ಸ್ ಗೊತ್ತಿಲ್ಲ. ನೆಕ್ಸ್ಟ್ 1 ಏನೈತೆ, ನೆಕ್ಸ್ಟ್ 1 ಇಲ್ಲಿ 38 ಇತ್ತು. ಈ ಥರ ಬಂದಾಗ ಇವು ಸ್ಕ್ವೇರ್ ಕ್ಯೂಬ್ ಸಮೀಪ ಇರೋದು ನಿಮ್ಗೆ ಗೊತ್ತಾಗಲಿಲ್ಲ, ಸ್ಕ್ವೇರ್ ಸಮೀಪ ಇರೋದು ಗೊತ್ತಾಗಲಿಲ್ಲ ಅಂತಂದರೆ ಸೆಕೆಂಡ್ ಡಿಫ್ರೆನ್ಸಿಗೆ ಹೋಗ್ತೀರಾ. ಸೆಕೆಂಡ್ ಡಿಫ್ರೆನ್ಸಿಗೆ ಬಂದ್ರಿ. ಸೆಕೆಂಡ್ ಡಿಫ್ರೆನ್ಸಿಗೆ ಬಂದಾಗ ಇಲ್ಲೇನೈತೆ 11 ಪ್ಲಸ್ 6 ಅಂದರೆ 11ಇಂದ 6 ಹೋಗ್ಯದಂದ್ರೆ ಪ್ಲಸ್ 5 ಆಗೈತೆ. ಇವಾಗ ನೆಕ್ಸ್ಟ್ ನಮ್ಗೆ ಈ ಒಂದು ನಂಬರ್ ಬೇಕು, ಈ ಒಂದು ನಂಬರ್ ಬೇಕು, ಆ ಒಂದು ನಂಬರ್ ಬೇಕಂತಂದಮೇಲೆ ಇಲ್ಲಿಂದ ಇಲ್ಲಿ ಒಂದು ಡಿಫ್ರೆನ್ಸ್ ಗೊತ್ತಾಗಬೇಕು, ಇಲ್ಲಿಂದ ಡಿಫ್ರೆನ್ಸ್ ಗೊತ್ತಾಗಬೇಕು, ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಗೊತ್ತಾಗಬೇಕು. ಇವಾಗ 11 ಮತ್ತು 6 ಡಿಫ್ರೆನ್ಸ್ 5 ಐತೆ. ಹಾಗಿದ್ಮೇಲೆ ಇವಾಗ ನಮ್ಗೆ ಈ ಡಿಫ್ರೆನ್ಸ್ ಗೊತ್ತಾಗಬೇಕಂದ್ರೆ ಡೈರೆಕ್ಟ್ ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಎಷ್ಟೈತೆ ಚೆಕ್ ಮಾಡಿರಿ. 38ಇಂದ 11, 38 ಮೈನಸ್ 11 ಅಂತಂದರೆ 27 ಐತೆ. ಇಲ್ಲಿಂದ ಇಲ್ಲಿಗೆ 27 ಅಂದರೆ ಇಲ್ಲಿಂದ ಈ ನಂಬರ್ ಡಿಫ್ರೆನ್ಸು ಪ್ಲಸ್ ಈ ನಂಬರ್ ಡಿಫ್ರೆನ್ಸು ಪ್ಲಸ್ ಈ ನಂಬರ್ ಡಿಫ್ರೆನ್ಸು ಅಂದರೆ ಇದು ವ್ಯಾಲ್ಯೂ ಎ, ವ್ಯಾಲ್ಯೂ ಬಿ, ವ್ಯಾಲ್ಯೂ ಸಿ ಬಂದಂತ ಅಂದ್ಕೊಳ್ಳೋಣ. ಇದ್ರ ಡಿಫ್ರೆನ್ಸ್ ಎ, ಇದ್ರ ಡಿಫ್ರೆನ್ಸ್ ಬಿ, ಇದ್ರ ಡಿಫ್ರೆನ್ಸ್ ಸಿ. ಈ ಮೂರರದು ಪ್ಲಸ್ ಮಾಡಿದಾಗ 27 ಬರುತ್ತೆ. ಈ ಮೂರು ಪ್ಲಸ್ ಮಾಡಿದಾಗ 27 ಬರುತ್ತೆ. ಅರ್ಥ ಆಯ್ತು ಅನ್ಕೊತೀನಿ. ಇಲ್ಲೇ ನೋಡಿರಿ, ಇವಾಗ 11ದಿಂದ 6 ಡಿಫ್ರೆನ್ಸ್ ಐತೆ ಅಂದರೆ ಈ ವ್ಯಾಲ್ಯೂ 5 ಪ್ಲಸ್ ಮಾಡಿದಾಗ 11 ಬಂದೈತೆ. ಅದೇ ರೀತಿ ಈ 11ಅಲ್ಲಿ ಎ ಬಿ ಸಿ ಈ 3 ಪ್ಲಸ್ ಮಾಡಿದಾಗ 38 ಬರುತ್ತೆ. ಆ ಎ ಬಿ ಸಿ ವ್ಯಾಲ್ಯೂ 38 ಮೈನಸ್ 11 ಅದೇ 27 ಆಗಿರುತ್ತೆ. ಎ ಪ್ಲಸ್ ಬಿ ಪ್ಲಸ್ 3 27 ಆಗಿರ್ತದೆ ಅಂದಮೇಲೆ ಇದಕ್ಕೆ 27ಅನ್ನು ಡಿವೈಡೆಡ್ ಬೈ 3 ಮಾಡಿರಿ. ಡಿವೈಡೆಡ್ 3 ಮಾಡಿದಾಗ 3 9 27 ಬರುತ್ತೆ. ಈ 9 ಏನು ಬಂದಿರತ್ತಲ್ಲ, ಈ 9 ಯಾವಾಗಲೂ ಈ ಮಧ್ಯ ಇರೋ ನಂಬರಿನ ವ್ಯಾಲ್ಯೂ ಆಗಿರುತ್ತೆ. ಮಧ್ಯ ಇರೋ ನಂಬರಿನ ವ್ಯಾಲ್ಯೂ ಆಗಿರುತ್ತೆ. ನೆಕ್ಸ್ಟ್ ಈ ನಂಬರ್ ಯಾವ ರೀತಿ ಕಂಡುಹಿಡಿಯೋದು, ಈ 9 ಪ್ಲಸ್ 5ರದ್ದು ಅವರೇಜ್ 9 ಪ್ಲಸ್ 5 ಸೇರಿಸಿದ್ರೆ 14, 14 ಡಿವೈಡೆಡ್ ಬೈ 2 ಅಂತಂದರೆ ಎಷ್ಟಾಗುತ್ತೆ, 7 ಆಗುತ್ತೆ. 9 7 ಎಷ್ಟಾಯಿತು, 9 ಮತ್ತು 7 ಸೇರಿಸಿದ್ರೆ 16 ಆಯಿತು. ಬಟ್ ಟೋಟಲ್ ಇರೋದು 27 ಐತೆ. ಅಂದರೆ 27ರಲ್ಲಿ 16 ಹೋದರೆ 11, ಇಲ್ಲಿ ನೆಕ್ಸ್ಟ್ ಬರೋ ವ್ಯಾಲ್ಯೂ 11 ಆಗಿರುತ್ತೆ. ಇವು ಮೂರು ಸೇರಿಸಿ ಒಟ್ಟು 27 ಆಗಬೇಕು. ಅಂದರೆ 11 ಪ್ಲಸ್ 9 20, 20 ಪ್ಲಸ್ 1 7 27. ಇದು ವ್ಯಾಲ್ಯೂ ಕೂಡಿಸಿದಾಗ ಇವಾಗ 11ರಲ್ಲಿ 7 ಸೇರಿಸಿದ್ರೆ 18 ಇಲ್ಲಿ ಬರುತ್ತೆ. 18ರಲ್ಲಿ 9 ಸೇರಿಸಿದ್ರೆ 27 ಇಲ್ಲಿ ಬರುತ್ತೆ. 27ರಲ್ಲಿ 11 ಸೇರಿಸಿದ್ರೆ 38 ಇಲ್ಲಿ ಬರುತ್ತೆ. ಇದನ್ನೇ ನಾನು ಆವಾಗ ಜಸ್ಟ್ 6 ಸ್ಕ್ವೇರ್ ಪ್ಲಸ್ 2 ಮಾಡಿದ್ದೆ, ಇದು 5 ಸ್ಕ್ವೇರ್ ಪ್ಲಸ್ 2 ಮಾಡಿದ್ದೆ. ಇದೇ ವ್ಯಾಲ್ಯೂ. ಈ ರೀತಿ ನೀವು ಕಂಡುಹಿಡಿಬೋದು. ಈ ಥರದ ಇನ್ನೂ ಪ್ಯಾಟರ್ನ್ಸ್ಗಳು ಬರ್ತವೆ, ಅಲ್ಲಿ ಇನ್ನೂ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಈ ಥರ ಡಬಲ್ ಡಿಫ್ರೆನ್ಸ್ ತೊಗೊಂಡಾಗ ಒಂದೇ ವ್ಯಾಲ್ಯೂ ಬಂದರೆ ಯಾವ ರೀತಿ ಮಾಡಬೇಕು, ಮಧ್ಯದ ಗ್ಯಾಪ್ ಮೂಲಕ ಡಿಫ್ರೆನ್ಸ್ ತೊಗೊಂಡು ಆನ್ಸರ್ ಯಾವ ರೀತಿ ಕಂಡುಹಿಡಿಬೇಕಂತೇಳಿ ಈ ಥರದ್ದು ಇನ್ನೂ ಒಂದು ಕ್ವಶನ್ ಐತೆ, ಅದನ್ನು ಡಿಸ್ಕಸ್ ಮಾಡೋಣ ಮುಂದೆ ಕ್ವಶನ್ ಬಂದಾಗ. ಇವಾಗ ನೆಕ್ಸ್ಟ್ ಕ್ವಶನ್, ಇದರ ಆನ್ಸರ್ 49, ಆಪ್ಷನ್ ನಂಬರ್ ಈ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಗೆ ಹೋಗ್ರಿ.
ಲಾಸ್ಟ್ ನಂಬರಿಂದ ಅಬ್ಸರ್ವ್ ಮಾಡಿರಿ, ಮಲ್ಟಿಪ್ಲಿಕೇಶನ್ ಸೀರೀಸ್ ಐತಿ. 53ರಿಂದ 1800 ಸಮೀಪ ಹೋಗೈತೆ. ಓಕೆ, ಲಾಸ್ಟ್ ನಂಬರ್ ಅಬ್ಸರ್ವ್ ಮಾಡಿದ್ವಿ ನಾವು ಇವಾಗ. ಲಾಸ್ಟ್ ನಂಬರ್ 874 ಇದೆ. ನಿಯರ್ಲಿ 8 2 16 7 2 14 ಅಂದರೆ 17 ಬರುತ್ತೆ. ನಿಯರ್ಲಿ ಇಂಟು 2 ಟೈಮ್ಸ್ ಕಾಣಿಸ್ತಿದೆ ನಮಗಿದು. ನೆಕ್ಸ್ಟ್ ಇದನ್ನು ನೋಡೋಣ. 4 2 8 35 ಡಬಲ್ 70 ಬರುತ್ತೆ, ಅಂದರೆ ಇದು ನಿಯರ್ಲಿ ಇಂಟು 2 ಟೈಮ್ಸ್ ಕಾಣಿಸ್ತಿದೆ. ಇದ್ರ ವ್ಯಾಲ್ಯೂ ಗೊತ್ತಿಲ್ಲ, ಇದ್ರ ವ್ಯಾಲ್ಯೂ ಗೊತ್ತಿಲ್ಲ. ನೆಕ್ಸ್ಟ್ ಇದನ್ನು ನೋಡೋಣ. ಇದು ಕೂಡ ನಿಯರ್ಲಿ ಇಂಟು 2 ಟೈಮ್ಸ್ ಐತೆ. 53 ಇಂಟು 2 ಟೈಮ್ಸ್ ಅಂತಂದರೆ 106, 106ರಲ್ಲಿ +2 ಆಗೈತೆ. ನೆಕ್ಸ್ಟ್ ಇದಕ್ಕೆ ಬರೋಣ. 4 2 8 ಕರೆಕ್ಟ್ ಐತಿ. 35 2 70 +4 ಆಗೈತೆ, ಅಂದರೆ ಇಂಟು 2 +4 ಆಗೈತೆ. ಇಲ್ಲಿ +2 ಆಗೈತೆ, +4 ಆಗೈತೆ. ಇದರಲ್ಲಿ ನೋಡೋಣ. 8 2 16, 1600, 7 2 14, 140, 4 2 8, 148, 8 + 4 + 7 + 1 1748 ಪ್ಲಸ್ 53 ಆಗ್ಬೇಕಂದ್ರೆ +5 ಆಗಬೇಕು, ಅಂದರೆ ಇಲ್ಲಿ +5 ಆಗೈತೆ. +4 +5 ಅಂದರೆ ಇದು ಕೂಡ ಎಲ್ಲ ಕೂಡ ಇಂಟು 2 ಐತೆ ಅಂದಮೇಲೆ ಇಲ್ಲಿ ಇಂಟು 2 ಇರುತ್ತೆ, ಇಲ್ಲಿ ಇಂಟು 2 ಇರುತ್ತೆ, ಇಲ್ಲಿ ಇಂಟು +2 ಆಗೈತೆ. +4 +5 ಅಂದರೆ ಇಲ್ಲಿ +3 ಇರಬೇಕು. ಒಂದು ಸೆಕೆಂಡ್, ಇದು +1 ಐತೆ. ಇಲ್ಲಿ 53 2 106, 107 ಆಗ್ಬೇಕಂದ್ರೆ +1 ಐತೆ. ಓಕೆ, +1, ಇಲ್ಲಿ +2, ಇಲ್ಲಿ +3 ಆಯ್ತು. ಹಂಗಿದ್ಮೇಲೆ ಇದಕ್ಕೆ ಡಬಲ್ ಮಾಡಿರಿ. 214 + 2 ಅಂದರೆ 216. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. 214 ಇಂಟು 2 ಮಾಡಿದಾಗ +2 ಅಂತಂದರೆ 216. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಡಿಫ್ರೆನ್ಸ್ ಬೇಸ್ಡ್ ಸೀರೀಸ್ ಐತಿ, ಸಾಲ್ವ್ ಮಾಡಿರಿ. ಫಸ್ಟ್ ಡಿಫ್ರೆನ್ಸ್, ಈ 3 ನಂಬರ್ ಅಂತೂ ಸೇಮ್ ಅದಾವೆ. 81 ಇದು 81 82 ಅಂದರೆ -1 ಆಗೈತಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ 21 ಬಿಟ್ಬಿಡ್ರಿ. 81ರಲ್ಲಿ 54, 81ರಲ್ಲಿ ಅಂದರೆ 11ರಲ್ಲಿ 4 ಹೋಯ್ತು ಅಂದರೆ 7 ಉಳಿತು. 7ರಲ್ಲಿ 5 ಹೋಯ್ತು ಅಂತಂದರೆ 2 ಉಳಿತು, 27 ಐತಿ. ಇಲ್ಲಿ -27. ಇಲ್ಲಿಂದ ಇಲ್ಲಿಗೆ 4 ಹೋಯ್ತು, 54 ಐತಿ. 154 ಅಂದರೆ 9 ಹೋಯ್ತು. 9 ಹೋಯ್ತು ಅಂದರೆ 5 ಬಂತು. 2 ಹೋಯ್ತು, ಆಲ್ರೆಡಿ 1 ಹೋಗೈತೆ. 4ರಲ್ಲಿ 2 ಹೋದರೆ 2, 125 ಮೈನಸ್ ಆಗೈತೆ. ನೆಕ್ಸ್ಟ್ ಗೊತ್ತಿಲ್ಲ. ಈ ನಂಬರ್ಸ್ಗಳನ್ನು ಕ್ಲೀನಾಗಿ ನೋಡಿದಾಗ ನಿಮಗೆ ಡೈರೆಕ್ಟಾಗಿ ಕಾಣಿಸ್ತಿದೆ. ಈ ನಂಬರು 5 ಕ್ಯೂಬ್ ಐತೆ, ಈ ನಂಬರು 3 ಕ್ಯೂಬ್ ಐತೆ. ಈ 5 ಕ್ಯೂಬ್ 3 ಕ್ಯೂಬ್ ಅಂದರೆ 1 ಕ್ಯೂಬ್ ಅಂತ ಬರಿಬೋದು. 1 ಕ್ಯೂಬ್ 5 ಕ್ಯೂಬ್ 3 1 ಕ್ಯೂಬ್ 3 ಕ್ಯೂಬ್ 5 ಕ್ಯೂಬ್ ಅಂದ ನಂತರ 1 3 5 ಆದಮೇಲೆ 7 ಬರುತ್ತೆ. 7 ಕ್ಯೂಬ್ ಏನು ಬರುತ್ತೆ? 3 4 3 ಮೈನಸ್ ಆಗುತ್ತೆ. 3 ಹೋದರೆ 9ರಲ್ಲಿ 3 ಹೋದರೆ 6 ಬಂತು. 6 ಯೂನಿಟೀಸ್ ಇರೋದು ಒಂದೇ ಆಪ್ಷನ್. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್ ಇದರದ್ದು. ನೆಕ್ಸ್ಟ್ ಕ್ವಶನ್.
ಡಿಫ್ರೆನ್ಸ್ ಬೇಸ್ಡ್ ಸೀರೀಸ್ ಐತಿ. +2 ಆಗೈತಿ, +5 ಆಗೈತಿ, +10 ಆಗೈತಿ, ಇಲ್ಲಿಂದ ಇಲ್ಲಿಗೆ +17 ಆಗೈತಿ. 3 ಹೋದರೆ 6 ಹೋದರೆ ಕರೆಕ್ಟ್ 17 ಆಗೈತಿ. ನೆಕ್ಸ್ಟ್ ವ್ಯಾಲ್ಯೂ ಗೊತ್ತಿಲ್ಲ. 2, 5, 10, 17 ಇದರಿಂದ ಏನೂ ಗೊತ್ತಾಗಲಿಲ್ಲ ನಿಮಗೆ. ಇದರಿಂದ ಏನೂ ಗೊತ್ತಾಗಲಿಲ್ಲ ಅಂತಂದರೆ ನೆಕ್ಸ್ಟ್ ಹೋಗೋದು ನಾವು ಡಬಲ್ ಡಿಫ್ರೆನ್ಸ್. ಈ ನಂಬರ್ಸ್ಗಳಿಂದ ಏನೂ ಗೊತ್ತಾಗಲಿಲ್ಲ ಅಂತಂದರೆ ನೆಕ್ಸ್ಟ್ ಹೋಗೋದು ನಾವು ಡಬಲ್ ಡಿಫ್ರೆನ್ಸ್. ಬಟ್ ಕರೆಕ್ಟಾಗಿ ನೋಡಿದ್ರೆ ಇದನ್ನು 1² + 1, ಇದು 2² + 1, ಇದು 3² + 1, ಇದು 4² + 1, ನೆಕ್ಸ್ಟ್ ಇಲ್ಲಿ 5² + 1 ಅಂದರೆ 26 ಬರ್ಬೇಕಿಲ್ಲಿ. ಇದು ಈ ರೀತಿ ಬರಬೇಕು. ಬಟ್ ಇನ್ನೊಂದು ಸರಿ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳೋಣ. ಈ 26 + 1 5² + 1 ಅಂದರೆ 26 ಬರುತ್ತೆ. 26 ಬಂದಮೇಲೆ ಇಲ್ಲಿ 3 + 6 9 ಬರಬೇಕು. ಆಮೇಲೆ 2 ಬರಬೇಕು. 2 to 9 ಆನ್ಸರ್ ಬೇಕು. ಬಟ್ 2 to 9 ಆಪ್ಷನಲ್ಲೇ ಇಲ್ಲ. 2 to 9 ಆಪ್ಷನಲ್ಲೇ ಇಲ್ಲ. ಇಲ್ಲಿ ಇದು 1, 2 ಅನ್ನು 1² + 1 ಬರೆದ್ವಿ, 5 ಅನ್ನು 2² + 1 ಬರೆದ್ವಿ, 10 ಅನ್ನು 3² + 1 ಬರೆದ್ವಿ, 17 ಅನ್ನು 4² + 1 ಬರೆದ್ವಿ. ನೆಕ್ಸ್ಟ್ 5² + 1 26 ಬಂತು. ಇದರಲ್ಲಿ 26 ಆದ ಮಾಡಿದ್ರೆ 229 ಆಪ್ಷನೇ ಇಲ್ಲ. ಹಾಗಿದ್ಮೇಲೆ ಇದು ಕ್ವಶನ್ ರಾಂಗ್ ಐತೆ? ಇಲ್ಲ, ಈ ಕ್ವಶನ್ ರಾಂಗ್ ಇಲ್ಲ. ಇದನ್ನು ನಾವು ಇನ್ನೊಂದು ಮೆಥಡಿಂದ ಮಾಡ್ಬೋದು. ಇದನ್ನು ನಾವು ಇಲ್ಲಿ 2 ಇತ್ತು, ಇದು 5 ಇತ್ತು, ಇಲ್ಲಿ +10 ಆಗಿದೆ, ಇಲ್ಲಿ +17 ಆಗಿದೆ. ನೆಕ್ಸ್ಟ್ ಗೊತ್ತಿಲ್ಲ. ಇದನ್ನು ಇನ್ನೊಂದು ಮೆಥಡ್ ಅಂದರೆ ಡಬಲ್ ಡಿಫ್ರೆನ್ಸಿಗೆ ಬರೋಣ. ಆ ರೀತಿ ಆನ್ಸರ್ ಬರಲಿಲ್ಲ ಅಂದರೆ ಡಬಲ್ ಡಿಫ್ರೆನ್ಸ್. 5 - 2 ಅಂತಂದರೆ 3 ಬಂತು. ನೆಕ್ಸ್ಟ್ 10ನಲ್ಲಿ 5 ಹೋದರೆ 5, 10ನಲ್ಲಿ 10 ಇದು 17ನಲ್ಲಿ 10 ಹೋದರೆ 7. ನೆಕ್ಸ್ಟ್ ನಂಬರ್ 3, 5, 7 ಆದಮೇಲೆ 9 ಬರ್ಬೋದು, 11 ಬರ್ಬೋದು. ನಾರ್ಮಲ್ ಪ್ರೈಮ್ ನಂಬರ್ ಸೀರೀಸ್ ಇದ್ದರೆ 11, ನಾರ್ಮಲ್ ಇದ್ರದ್ದು ಆಡ್ ನಂಬರ್ ಸೀರೀಸ್ ಇದ್ದರೆ 9. ಇದರಲ್ಲಿ 9 ಆ್ಯಡ್ ಮಾಡಿರಿ. 17ರಲ್ಲಿ 9 ಆ್ಯಡ್ ಮಾಡಿದ್ರೆ 26 ಬರುತ್ತೆ. 26, 6, 3, 9, 9 ಇರೋದು ಯಾವುದೂ ಇಲ್ಲ. ಅದಕ್ಕೋಸ್ಕರ 17ರಲ್ಲಿ 11 ಆ್ಯಡ್ ಮಾಡಿದ್ವಿ. 17ರಲ್ಲಿ 11 ಆ್ಯಡ್ ಮಾಡಿದಾಗ 28 ಇಲ್ಲಿ ಬಂತು. 8 + 3 1 ಬಂತು, 1 ಕ್ಯಾರಿ. 1 + 2 3 ಬಂತು, 2ಕ್ಕೆ 2 231. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ಈ ರೀತಿ ಮಾಡೋದು. ಈ ಥರ ನಮ್ಮದು ಎಕ್ಸಾಮ್ಸಲ್ಲಿ ಕೂಡ ಕ್ವಶನ್ಸ್ ಬರ್ತವೆ. ನಾವು ಒಂದು ಪ್ಯಾಟರ್ನ್ ಸಿಕ್ತು ನಮಗೆ ಇಲ್ಲಿ 1² + 1, 2² + 1, 3² + 1, 4² + 1 ಅಂತೇಳಿ 4 ನಂಬರ್ ಸಿಕ್ಕಾಗ 5ನೇ ನಂಬರ್ ಡೆಫಿನೆಟಾಗಿ ಇದೇ ಇರಬೇಕಂತೇಳಿ ನಮ್ಮ ಮೈಂಡ್ 100% ಒತ್ತಿ ಹೇಳುತ್ತೆ. ಅವಾಗ ನಾವು ಏನು ಮಾಡ್ತೀವಿ, ಆಪ್ಷನ್ಸ್ ಇಲ್ಲ ಅಂತಂದಮೇಲೆ ನೆಕ್ಸ್ಟ್ ಒಂದು ಆಪ್ಷನ್ ನನ್ ಆಫ್ ದಿ ಅಬೌವ್ ಇತ್ತಂದ್ರೆ ನನ್ ಆಫ್ ದಿ ಅಬೌವ್ ಟಿಕ್ ಮಾಡಿಬಿಡ್ತೀರ. ಅದರಿಂದ ನಿಮ್ಮ ಕ್ವಶನ್ ರಾಂಗ್ ಆಗುತ್ತೆ. ಬಟ್ ನೀವು ಎಕ್ಸಾಮ್ ಮುಗಿಸ್ಕೊಂಡು ಬಂದಾಗ ನನಗೆ ಅಷ್ಟು ಕ್ವಶನ್ಸ್ಗಳು ಕರೆಕ್ಟ್ ಆಗಿದ್ದಾವೆ, ನಾನು ಕರೆಕ್ಟ್ ಪ್ಯಾಟರ್ನ್ ಬಿಡಿಸಿದ್ದೀನಿ ಅಂತ ಅಂದ್ಕೊಂಡು ಬಂದಿರ್ತೀರ. ಈ ಥರ ಒಂದು ಸಣ್ಣ ಮಿಸ್ಟೇಕ್ ಮಾಡಿರ್ತೀರ. ಈ ಥರದ ಕ್ವಶನ್ಸ್ಗಳು ಎಕ್ಸಾಮ್ಸ್ಗಳಲ್ಲಿ ನಾವು ಕಾಣ್ತೀವಿ ನಾರ್ಮಲಾಗಿ. ನೆಕ್ಸ್ಟ್ ಕ್ವಶನ್ ನಂಬರ್ 10. ಇದು ಡಿಫ್ರೆನ್ಸ್ ಬೇಸ್ಡ್ ಐತೆ. ಸಾಲ್ವ್ ಮಾಡಿರಿ. ಇವತ್ತು 12 ಗಂಟೆಗೆ ವೀಡಿಯೋ ಅಪ್ಲೋಡ್ ಆಗುತ್ತೆ. ಟ್ಯಾಬಲ್ಲಿ ಚಾರ್ಜ್ ಕೂಡ ಇಲ್ಲ. ವಾಪಸ್ ಇವಾಗ ನಾನು ಚಾರ್ಜ್ ಹಾಕಿ ಆಮೇಲೆ ಸಾಲ್ವ್ ಮಾಡಬೇಕು. 15% ಚಾರ್ಜ್ ಐತೆ. ಅಲ್ಲಿವರೆಗೂ ಎಷ್ಟು ವೀಡಿಯೋ ಕಂಪ್ಲೀಟ್ ಆಗುತ್ತೆ. 12 ಗಂಟೆ ಮೇಲೆ ಹೋಗುತ್ತೆ ಇವತ್ತಿನ ವೀಡಿಯೋ ಅಪ್ಲೋಡ್ ಆಗ್ಬೇಕಂದ್ರೆ. ಓಕೆ, ನೆಕ್ಸ್ಟ್ ಡಿಫ್ರೆನ್ಸ್ ತೊಗೋತೀವಿ. 8 ಹೋಯ್ತು ಅಂತಂದರೆ 11ರಲ್ಲಿ 3 ಉಳೀತು, ಇಲ್ಲಿ 6 ಉಳೀತು, 6ರಲ್ಲಿ 1 ಹೋತಂದರೆ 5 ಬಂತು, 53 ಬಂತು. ಇಲ್ಲಿ ಫಸ್ಟ್ 53 ಬಂತು. ನೆಕ್ಸ್ಟ್ 1 ಹೋದಂದರೆ 3 ಉಳೀತು, 40 ಈ ಕಡೆ ಹೋಗುತ್ತಲ್ಲ, ಇದು ಪ್ಲಸ್ ಆಗೈತೆ. ನೆಕ್ಸ್ಟ್ ಮೈನಸ್ ಐತೆ, ಇದು ಇದು +53 ಆಗೈತೆ. ನೆಕ್ಸ್ಟ್ ಮೈನಸ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ಮೈನಸ್ ಅಂತಂದರೆ 7, 1ರಲ್ಲಿ 4 ಹೋದರೆ 11ರಲ್ಲಿ 4 ಹೋದರೆ 7 ಉಳೀತು,
6ರಲ್ಲಿ 2 ಹೋದರೆ 4, 47 ಬಂತು. ನೆಕ್ಸ್ಟ್ ಪ್ಲಸ್ ಆಗೈತೆ. 4 ಹೋದರೆ 7ರಲ್ಲಿ 3 ಉಳಿತು, 2 ಹೋದರೆ 4, 43 ಉಳಿತು. ನೆಕ್ಸ್ಟ್ ಗೊತ್ತಿಲ್ಲ. ಇದು ಪ್ಲಸ್ ಆಗೈತೆ. ನೆಕ್ಸ್ಟ್ ಇಲ್ಲಿ ಮೈನಸ್ ಬರಬೇಕು, ಇಲ್ಲಿ ಪ್ಲಸ್ ಬರಬೇಕು. ಇವಾಗ ನಮ್ಗೆ ಫಸ್ಟ್ ಡಿಫ್ರೆನ್ಸಿಂದ ಏನೂ ಗೊತ್ತಾಗಲಿಲ್ಲ. ಇವಾಗ ಇದ್ರದ್ದು ಸಿಂಬಲ್ಸ್ಗಳು ನೆಗ್ಲೆಕ್ಟ್ ಮಾಡಿರಿ. ಜಸ್ಟ್ ದೊಡ್ಡ ನಂಬರಿಂದ ಸಣ್ಣ ನಂಬರ್ ಜೊತೆ ಮೈನಸ್ ಮಾಡಿರಿ. ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಂದ್ರೆ 6 ಡಿಫ್ರೆನ್ಸ್ ಐತೆ. ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಂತಂದರೆ 3 ಹೋದರೆ 4 ಡಿಫ್ರೆನ್ಸ್ ಐತೆ. ಇಲ್ಲಿಂದ ಇಲ್ಲಿಗೆ ನಾವು 6, 4, 2 ನೋಡೋಣ, ಆಮೇಲೆ 0 ನೋಡೋಣ. ಇಲ್ಲಿಂದ ಇಲ್ಲಿಗೆ 6 ಐತೆ. 53 ಆಗ್ಬೇಕಂತಂದರೆ 3 + 3 6 ಐತೆ. ಇಲ್ಲಿ 47 ಆಗ್ಬೇಕಂತಂದರೆ 3 ಹೋದರೆ 4 ಅದ. ಇಲ್ಲಿ 2 ಹೋಗಿ 41 ಬರುತ್ತೆ. ಇಲ್ಲಿ 41. ನೆಕ್ಸ್ಟ್ ಇಲ್ಲಿ 0 ಡಿಫ್ರೆನ್ಸ್ ಇದ್ದು ಇಲ್ಲಿ 41 ಪ್ಲಸ್ ಆಗಿ 41 ಮೈನಸ್ ಆದರೆ ಇದರಲ್ಲಿ 41 ಪ್ಲಸ್ ಮಾಡೋಣ. 41 ಮೈನಸ್ ಮಾಡೋಣ. 41 ಹೋಯ್ತು ಅಂತಂದರೆ ಇಲ್ಲಿ ಏನು ಉಳಿತೈತೆ? 1 ಹೋಯಿತು. 41 ಹೋಗ್ಬೇಕಂತಂದರೆ 1 ಹೋಯ್ತು, 6 ಬಂತು, 4 ಹೋಯ್ತು, 2 ಬಂತು, 426 ಬಂತು. ಆನ್ಸರ್ ಇರೋದು ಆನ್ಸರ್ 426. ಆನ್ಸರ್ 426. ಬಟ್ ನೆಕ್ಸ್ಟ್ ಇಲ್ಲಿ -2 ಆದ ನಂತರ 0 ಬರಬೇಕಿಲ್ಲಿ. 0 ಬಂತಂದರೆ 41 ಪ್ಲಸ್ ಮಾಡಿದಾಗ 7, 6, 4 ಇಲ್ಲಿ 467 ಇರಬೇಕಾಗಿತ್ತು. 463 ಅಲ್ಲ, 467 ಇರಬೇಕಾಗಿತ್ತು. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಬ್ರೈಟ್ನೆಸ್ ಕಡಿಮೆ ಮಾಡೋಣ ಒಂದು ಸ್ವಲ್ಪ. ಈ ಸೀರೀಸ್ಗೆ ಹಲವಾರು ಮೆಥಡ್ಸ್ಗಳಿದ್ದಾವೆ. ಜಿಗ್ಜ್ಯಾಗ್ ಸೀರೀಸ್ ಅಂತ ಕರೀತಾರೆ ಇದಕ್ಕೆ, ಅಥವಾ ಆಲ್ಟರ್ನೇಟ್ ಸೀರೀಸ್ ಅಂತ ಕರೀತಾರೆ. ಇವಾಗ ನಾವು ಜಸ್ಟ್ ಯಾವ ರೀತಿ ಬಿಡಿಸಿದೇವಲ್ಲ ಅದೇ ರೀತಿ ಆಲ್ಟರ್ನೇಟ್ ಸೀರೀಸ್ ಐತೆ. ಸಾಲ್ವ್ ಮಾಡೋಣ. ನಾನು ಸೀರೀಸ್ ಬರಿತೀನಿ ಇಲ್ಲಷ್ಟೇ. ಓಕೆ, ಫಸ್ಟ್ ಡಿಫ್ರೆನ್ಸ್ ಗೊತ್ತಿಲ್ಲ, ಸೆಕೆಂಡ್ ಡಿಫ್ರೆನ್ಸ್ ಗೊತ್ತಿಲ್ಲ, ಥರ್ಡ್ ಡಿಫ್ರೆನ್ಸ್ ಮೈನಸ್ ಆಗಿದೆ. ಮೈನಸ್ ಎಷ್ಟು ಆಯ್ತು ಇಲ್ಲಿ? 2 ಹೋದರೆ 9 ಬಂತು, 20ರಲ್ಲಿ 16 ಹೋದರೆ 40, 49 ಬಂತು. ನೆಕ್ಸ್ಟ್ ಪ್ಲಸ್ ಆಗೈತೆ. ಎಷ್ಟು ಪ್ಲಸ್ ಆಗೈತೆ? 2 ಹೋದರೆ 5 ಬಂತು, 25 ಪ್ಲಸ್ ಆಗೈತೆ. ನೆಕ್ಸ್ಟ್ ಮತ್ತೆ ಮೈನಸ್ ಆಗೈತೆ. ಮೈನಸ್ ಎಷ್ಟಾಗೈತೆ? 7ರಲ್ಲಿ 8 ಹೋದರೆ 4, ಈ ಕಡೆ 7 ಹೋಯ್ತು, ಆ ಕಡೆ 2 + 7 9 ಮೈನಸ್ ಆಗೈತೆ. ಓಕೆ, ಇದನ್ನು ನಾವು ನೋಡಿದ್ರೆ 3ದು ಸ್ಕ್ವೇರ್ ಐತೆ, ಇದು 5ದು ಸ್ಕ್ವೇರ್ ಐತೆ, ಇದು 7ದು ಸ್ಕ್ವೇರ್ ಐತೆ. ಇಲ್ಲಿ ನೆಕ್ಸ್ಟ್ ಬರಬೇಕಾಗಿರೋದು 9ದು ಅಥವಾ 11, ಎರಡರಲ್ಲಿ ಒಂದರದ್ದು ಸ್ಕ್ವೇರ್ ಬೇಕಿಲ್ಲಿ. 9ದು ಸ್ಕ್ವೇರ್ ಬರೋದು ನೋಡೋಣ. ಮೊದಲು 81 ಪ್ಲಸ್ ಮಾಡೋಣ, ಅಥವಾ 121 ಪ್ಲಸ್ ಆಗಬೇಕು. ಯಾಕಂದರೆ ಮೈನಸ್ ನೆಕ್ಸ್ಟ್ ಪ್ಲಸ್ಸೇ ಆಗಬೇಕು. ಇದರಲ್ಲಿ 81 ಪ್ಲಸ್ ಮಾಡೋಣ. ಯೂನಿಟ್ ಡಿಜಿಟಿಂದ ಬರೋಣ. ಈಗ 9ದು ಸ್ಕ್ವೇರ್ ಬರ್ತಂದರೆ ಇಲ್ಲಿ ಏನು ಬರಬೇಕು? 11ದು ಸ್ಕ್ವೇರ್ ಬರಬೇಕು. ಅಥವಾ ಇಲ್ಲಿ 11 ಬರ್ತಂದರೆ ಇಲ್ಲಿ 13ದು ಸ್ಕ್ವೇರ್. ಫಸ್ಟ್ ಒನ್ ಇಲ್ಲಿ ಏನೇನು ಬರ್ಬೇಕಂದ್ರೆ ಈ ಜಾಗದಲ್ಲಿ ಏನೇನು ಬರ್ಬೋದು? 121 ಬರ್ಬೋದು, ಅಥವಾ 169 ಬರ್ಬೋದು. ಫಸ್ಟ್ 9, 11 ನೋಡ್ಕೊಳ್ಳೋಣ. ಇಲ್ಲಿ 9 ಬಂದು ಇಲ್ಲಿ 11 ಬಂತು. ಇಲ್ಲಿ 9 ಸ್ಕ್ವೇರ್, ಇಲ್ಲಿ 11 ಸ್ಕ್ವೇರ್, ಇಲ್ಲಿ 9 ಸ್ಕ್ವೇರ್, ಇಲ್ಲಿ 11 ಸ್ಕ್ವೇರ್ ಪ್ಲಸ್ ಆಗಿದೆ. ಇಲ್ಲಿ 1ನೇದು ಪ್ಲಸ್ ಐತೆ. ಇಲ್ಲಿ ನೆಕ್ಸ್ಟ್ ಬರಬೇಕಾಗಿರೋದು ಮೈನಸ್ ಬರಬೇಕು. ಇದು ಪ್ಲಸ್ ಐತೆ, ಇದು ಮೈನಸ್. ಓಕೆ, ಮೊದಲು 9ದು ಸ್ಕ್ವೇರ್ ಪ್ಲಸ್ ಮಾಡಿ ನೋಡೋಣ. ಯೂನಿಟ್ ಡಿಜಿಟ್ 1ಇಂದ ಈ ಕಡೆಯಿಂದ ಈ ಕಡೆ ಪ್ಲಸ್ ಆಗ್ತಿದೆ ಎಲ್ಲ. ಈ ಕಡೆಯಿಂದ ಈ ಕಡೆ ಇದು ಪ್ಲಸ್ ಆಗಿದೆ, ಅಂದರೆ ಇಲ್ಲಿ ಮೈನಸ್, ಈ ಕಡೆ ಪ್ಲಸ್. ಓಕೆ, ಈ ಕಡೆಯಿಂದ ಈ ಕಡೆ
ಇದು ಆಗ್ಬೇಕು, ಇದು ಮೈನಸ್ ಆಗ್ಬೇಕು ಇಲ್ಲಿ. ನೆಕ್ಸ್ಟ್ ಈ ಕಡೆಯಿಂದ ಈ ಕಡೆ ಪ್ಲಸ್ ಆಗಬೇಕು. ಅಂದರೆ ಇಲ್ಲಿಂದ ಇಲ್ಲಿ ಮೈನಸ್ ಮಾಡೋಣ. ಫಸ್ಟಿಗೆ 121 11 ಸ್ಕ್ವೇರ್ ಅಂದರೆ 1ರಲ್ಲಿ 1 ಹೋದರೆ 0 ಬಂತು. 0ದಲ್ಲಿ 1 ಪ್ಲಸ್ ಮಾಡಿದಾಗ 1 ಬಂತು. ಇದು ಸ್ಯಾಟಿಸ್ಫೈ ಆಯಿತು. 9 11 ಸ್ಯಾಟಿಸ್ಫೈ ಆಯಿತು. 9 ಬರೋಣ. 1ರಲ್ಲಿ 9 ಪ್ಲಸ್ ಆಯಿತು. 1ರಲ್ಲಿ 9 ಪ್ಲಸ್ ಆದಾಗ ಮೈನಸ್ ಆದಾಗ 11ರಲ್ಲಿ 9 ಮೈನಸ್ ಆದಾಗ ಯೂನಿಟ್ ಡಿಜಿಟ್ 2 ಇರೋದು ಬಂತಿಲ್ಲಿ. 2 ಇರೋದಿಲ್ಲಿ ಬಂತಂದ ಮೇಲೆ 2ರಲ್ಲಿ 1 ಪ್ಲಸ್ ಆಯಿತು. 2ರಲ್ಲಿ 1 ಪ್ಲಸ್ ಆಗಿ 3 ಇರೋದು ಬೇಕು. ಹಂಗಿದ್ಮೇಲೆ ಪ್ರೈಮ್ ನಂಬರ್ ಸೀರೀಸ್ ಇಲ್ಲ, ಇದು ಆಡ್ ನಂಬರ್ ಸೀರೀಸ್ ಐತೆ. ಆಡ್ ನಂಬರ್ ಸೀರೀಸ್ ಐತೆ ಅಂದಮೇಲೆ ಇಲ್ಲಿ ಪ್ಲಸ್ 81 ಆಗಿರಬೇಕು, ಇಲ್ಲಿ ಪ್ಲಸ್ 121 ಆಗಿರಬೇಕು. ಇದು -121 ಅಂದರೆ 251ನಲ್ಲಿ -121 ಮಾಡಿದಾಗ 21ರಲ್ಲಿ 31 ಬಂತು. ಅಂದರೆ 130 ಇಲ್ಲಿ ಆನ್ಸರ್ ಬಂತು. 130 ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ 130 ಆಪ್ಷನ್ ಇಲ್ಲ, 130 ಆಪ್ಷನ್ ಕರೆಕ್ಟ್ ಇರೋದು. ಆಪ್ಷನ್ ಇಲ್ಲ, ಇಲ್ಲಿ ಒಂದು ಯಾವ್ದಾರು ಆಪ್ಷನ್ ಚೇಂಜ್ ಮಾಡಿಕೊಡ್ರಿ. 130 ಇದ್ರ ಕರೆಕ್ಟ್ ಆನ್ಸರ್. 130ಅಲ್ಲಿ ನೆಕ್ಸ್ಟ್ 81 ಆ್ಯಡ್ ಮಾಡಿದಾಗ 211 ಬರುತ್ತೆ. ನೆಕ್ಸ್ಟ್ ಕ್ವಶನ್. ಇದನ್ನು ಇನ್ನೊಂದು ಮೆಥಡ್ ಅಂತ ಹೇಳಿದೆ ನಾನು. ಇನ್ನೊಂದು ಮೆಥಡ್ ಯಾವ ರೀತಿ ಅಂದರೆ ಜಿಗ್ಜಾಗ್ ಮೆಥಡಿಂದ ಮಾಡ್ಬೋದು. ಒಂದಿದೆ 251 $211 162 187 178. ಜಿಗ್ಜಾಗ್ ಮೆಥಡ್ ಅಂತಂದರೆ ಏನು? ಫಸ್ಟ್ ನಂಬರ್ ಅದರ ನೆಕ್ಸ್ಟ್ ನಂಬರ್, ಇದು ಈ ನಂಬರಿಂದ ಅದರ ನೆಕ್ಸ್ಟ್ ನಂಬರ್ಗೆ ಕಡಿಮೆ ಆಗೈತೆ, ಮತ್ತು ಕಡಿಮೆ ಆಗೈತೆ. ನೆಕ್ಸ್ಟ್ ಇದ್ರ ಮುಂದೆ ಬರೋ ನಂಬರ್ ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಈ ನಂಬರ್ ಸೆಕೆಂಡ್ ನಂಬರ್ ಈ ನಂಬರ್ ಜೊತೆ ಜಾಸ್ತಿ ಆಗೈತೆ, ಜಾಸ್ತಿ ಆಗ್ತಾ ಹೋಗೈತೆ. ಇವಾಗ ಇದರಿಂದ ಇದಕ್ಕೆ ಎಷ್ಟು ಕಡಿಮೆ ಆಗೈತೆ? ಈ ನಂಬರಿಂದ ಈ ನಂಬರ್ಗೆ 1 ಹೋಯ್ತು ಅಂತಂದರೆ 0 ಉಳಿತು, ಇನ್ನೊಂದು 1 ಹೋಯ್ತು ಅಂದ್ರೆ 40 ಕಡಿಮೆ ಆಗೈತೆ, 40 ಮೈನಸ್ ಆಗೈತೆ. ನೆಕ್ಸ್ಟ್ ಇಲ್ಲಿ ಬರೋಣ. 11 ಐತೆ, 11ರಿಂದ 87 ಅಂದರೆ ಈ ಕಡೆದು 11 ಆ ಕಡೆ 13 24 ಕಡಿಮೆ ಆಗೈತಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಗೊತ್ತಿಲ್ಲ ನಮ್ಗೆ ಯಾವ ನಂಬರ್ ಕಡಿಮೆ ಆಗೈತಿ. ಇವಾಗ ಇದ್ರದ್ದು ಗೊತ್ತಿಲ್ಲ. ಇವಾಗ ಈ ನಂಬರಿಗೆ ಬರೋಣ. 78ರಿಂದ ಇದು 178ಕ್ಕೆ ಹೋಗೈತಿ. 162ರಿಂದ ಅಂದರೆ 2 ಹೋಯ್ತು 6 ಬಂತು, 6 ಹೋಯ್ತು 1 ಬಂತು, 16 ಪ್ಲಸ್ ಆಗೈತಿ. ಇದನ್ನು ನೋಡಿದಾಗ 8 ಟೇಬಲ್ಗಳು ಅನ್ನಿಸ್ತಿದ್ದಾವೆ. ಈ ಜಿಗ್ಜಾಗ್ ಸೀರೀಸ್ ಯಾವ ರೀತಿ ಇರ್ತೈತೆ ಅಂತಂದರೆ ಈ ನಂಬರು ಇದಕ್ಕೆ ರಿಲೇಟೆಡ್ ಇರುತ್ತೆ, ಈ ನಂಬರ್ ಇದಕ್ಕೆ ರಿಲೇಟೆಡ್ ಇರುತ್ತೆ, ಈ ನಂಬರ್ ಇದಕ್ಕೆ ರಿಲೇಟೆಡ್ ಇರುತ್ತೆ, ಈ ನಂಬರ್ ಇದಕ್ಕೆ ರಿಲೇಟೆಡ್ ಇರುತ್ತೆ. 16 24 ಇಲ್ಲಿ ಯಾವುದೋ ಒಂದು ನಂಬರ್ ಬಂದು 40 ಬರುತ್ತೆ. 8 2 16 8 3 24 8 4 32 8 5 40. ಈ ಕಡೆ ಮೇಲಿರೋದೆಲ್ಲ ಮೈನಸ್, ಕೆಳಗಿರೋದೆಲ್ಲ ಪ್ಲಸ್. ಅಂದರೆ ಈ ನಂಬರಿಂದ ಈ ನಂಬರ್ಗೆ ಬರಬೇಕಂದ್ರೆ 32 ಪ್ಲಸ್ ಆಗಿದೆ. 162ರೊಳಗೆ 32 ಪ್ಲಸ್ ಆಗಿದೆ ಅಂದಮೇಲೆ ಈ ನಂಬರ್ 130 ಆಗಿರುತ್ತೆ. ಆನ್ಸರ್ 130. ಈ ಥರ ಕೂಡ ಮಾಡ್ಬೋದು ಇದು. ಬಟ್ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ. ಕೆಲವೊಬ್ಬರಿಗೆ ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಈಸಿ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಈ ಸೀರೀಸಿಗೆ ಬರೋಣ. ಇದು ಕೂಡ ಅದೇ ರೀತಿಯ ಸೀರೀಸ್ ಐತೆ. ಇದನ್ನು ನೀವು ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಇದರ ಆನ್ಸರ್. ಕ್ವಶನ್ ನಂಬರ್ 12 ನೀವು ಆನ್ಸರ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 13. ಕ್ವಶನ್ ನಂಬರ್ 12 ಹೋಮ್ವರ್ಕ್ ಐತೆ. ಕ್ವಶನ್ ನಂಬರ್ 13 ಬರೋಣ. ಸಾಲ್ವ್ ಮಾಡಿ. ಕ್ವಶನ್ ಬರೀತೀನಿ, ನೀವು ಸಾಲ್ವ್ ಮಾಡಿರಿ. ಆ 12 ಏನು ಹೋಮ್ವರ್ಕ್ ಕೊಟ್ಟಿದ್ದೀನಲ್ಲ ಅದೇ ರೀತಿಯ ಇದು ಕೂಡ ಜಿಗ್ಜಾಗ್ ಸೀರೀಸ್ ಐತೆ. ಇದರಲ್ಲಿ ಕೂಡ ನೋಡೋಣ. ನಾರ್ಮಲಾಗಿ ಡಿಫ್ರೆನ್ಸ್ ತೊಗೊಳ್ಳೋಣ. ಫಸ್ಟ್ ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಎಷ್ಟೈತೆ? 9 ಆ್ಯಡ್ ಆಗೈತೆ. ಇದು ಗೊತ್ತಿಲ್ಲ, ಇದು ಗೊತ್ತಿಲ್ಲ. ನೆಕ್ಸ್ಟ್ ಎಷ್ಟು ಕಡಿಮೆ ಎಷ್ಟಾಗೈತೆ? ಕಡಿಮೆ 74 ಅಂದರೆ 26 + 10 36 ಕಡಿಮೆ ಆಗೈತೆ. ನೆಕ್ಸ್ಟ್ ಜಾಸ್ತಿ ಎಷ್ಟಾಗೈತೆ? 4 ಹೋಯ್ತು ಅಂದ್ರೆ 9, 21 ಬಂತು, 21ರಲ್ಲಿ 17 ಹೋದರೆ 4, ಇಲ್ಲಿ 49 ಜಾಸ್ತಿ ಆಗೈತೆ. ಅಂದರೆ 7th ಸ್ಕ್ವೇರ್ ಜಾಸ್ತಿ ಆಯಿತು, 6th ಸ್ಕ್ವೇರ್ ಕಡಿಮೆ ಆಯಿತು. ಇಲ್ಲಿ ಇದು 3th ಸ್ಕ್ವೇರ್ ಕಾಣಿಸ್ತಿದೆ. ಆಮೇಲೆ ಇಲ್ಲಿ ಏನು ಬರ್ಬೋದು? ಇದು 4th ಸ್ಕ್ವೇರ್, ಇದು 5th ಸ್ಕ್ವೇರ್. ನೆಕ್ಸ್ಟ್ ಇದು ಪ್ಲಸ್ ಆಗೈತಿ. 4 ಸ್ಕ್ವೇರ್ 16, 5 ಸ್ಕ್ವೇರ್ 25, ಪ್ಲಸ್ ಮೈನಸ್ ಪ್ಲಸ್. ಇದರಲ್ಲಿ 16 ಮೈನಸ್ ಆಗುತ್ತೆ. 16 ಮೈನಸ್ ಅಂದರೆ 185. ಆನ್ಸರ್ 185 ಕರೆಕ್ಟ್ ಆನ್ಸರ್. ಜಿಗ್ಜಾಗ್ ಮೂಲಕ ಮಾಡೋಣ. ಇಲ್ಲಿಂದ ಇಲ್ಲಿಗೆ ರಿಲೇಷನ್, ಇಲ್ಲಿಂದ ಇಲ್ಲಿಗೆ ರಿಲೇಷನ್, ಇಲ್ಲಿಂದ ಮುಂದೆ. ಇದರಿಂದ ಇದಕ್ಕೆ ರಿಲೇಷನ್ ಇರುತ್ತೆ, ಇದರಿಂದ ಇದಕ್ಕೆ ರಿಲೇಷನ್ ಇರುತ್ತೆ. ಇವಾಗ ಇದ್ರದ್ದು ರಿಲೇಷನ್ ಗೊತ್ತಿಲ್ಲ, ಇದ್ರದ್ದು ರಿಲೇಷನ್ ಗೊತ್ತಿಲ್ಲ. ಬಟ್ ಕೆಳಗಿರೋ 2 ಮಾತ್ರ ಗೊತ್ತು. 201ರಿಂದ 210 ಅಂದರೆ +9, 210ರಿಂದ 223 ಅಂದರೆ +13. 9 13 ನೋಡಿದಾಗ ಇಲ್ಲಿ 11 ಇರ್ಬೋದು ಅಂತ ಅನ್ನಿಸ್ತೈತೆ. ಯಾಕಂದರೆ ಆಡ್ ನಂಬರ್ ಸೀರೀಸ್ ನೋಡಿದಾಗ ಇಲ್ಲಿ 11 ಆಗಿರ್ಬೇಕು, ಇಲ್ಲಿ 7 ಆಗಿರ್ಬೇಕು. 7 9 11 13.
ಇವೆರಡು ಮ್ಯಾಲಿನ ಮೈನಸ್ ಇರ್ತವೆ. ಇದರಲ್ಲಿ 7 ಮೈನಸ್ ಆಯ್ತು ಅಂತ ಅಂದ್ಕೊಳ್ಳೋಣ. 192 ಅಲ್ಲಿ 7 ಮೈನಸ್ ಆದರೆ ಈ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ 185 ಬರುತ್ತೆ. ಆನ್ಸರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಮಲ್ಟಿಪ್ಲಿಕೇಶನ್ ಬೇಸಲ್ಲಿ ಸೀರಿಯಸ್ ಆಯ್ತು. ಓಕೆ, ಮಲ್ಟಿಪ್ಲಿಕೇಶನ್ ಸೀರೀಸ್ ಐತಿ. ಯಾವಾಗಲೂ ದೊಡ್ಡ ನಂಬರಿಂದ ಮಲ್ಟಿಪ್ಲಿಕೇಶನ್ ಚೆಕ್ ಮಾಡಬೇಕು. ಇವು ಇಲ್ಲಿ ಇಲ್ಲ. ನೆಕ್ಸ್ಟ್ ಇದಕ್ಕೆ ಬರೋಣ. 60 ಅನ್ಕೊಳ್ಳೋಣ. 6 4 24 ಇಂಟು 4 ಟೈಮ್ಸ್ ಐತೆ. ಇದು ನಿಯರ್ಲಿ ಇಂಟು 5 ಟೈಮ್ಸ್. ಇದು ನಿಯರ್ಲಿ ಇಂಟು 6 ಟೈಮ್ಸ್. ಇದು 6 ಟೈಮ್ಸ್ ಅಂದ್ರೆ 6 ಅಂದರೆ 6 ಪ್ಲಸ್ 5 ಆಗೈತಿ. 11 5 55. 50 ಅಂದ್ರೆ ಪ್ಲಸ್ 4 ಆಗೈತಿ. 60 ಅಂದ್ರೆ 6 4 24. 240. 4 ಕಡಿಮೆ ಮಾಡಿದ್ವಿ. 236 ಪ್ಲಸ್ 3 ಆಗೈತಿ. ನೆಕ್ಸ್ಟ್ ಬರಬೇಕಾಗಿರೋದು ಇಂಟು 3 ಪ್ಲಸ್ 2 ಆಗಬೇಕು. 9 3 27. 27ರಲ್ಲಿ 2 ಸೇರಿಸಿದ್ರಾಗ 29. ಯೂನಿಟ್ ಡಿಜಿಟ್ 9 ಇರೋದಬೇಕು. 2 ಕ್ಯಾರಿ. 3 3 9. 1 10 11. 11ರಾಗ 11 ಅಂತಂದರೆ 1 ಇರಬೇಕು. ಅಂದರೆ 719 ಇದ್ರ ಆನ್ಸರ್. 719 ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇದು ಕೂಡ ಮಲ್ಟಿಪ್ಲಿಕೇಶನ್ ಬೇಸ್ಡ್ ಸೀರೀಸ್ ಐತಿ. ಸಾಲ್ವ್ ಮಾಡಿರಿ. ಮಲ್ಟಿಪ್ಲಿಕೇಶನ್ ಸೀರೀಸ್ ಭಾರಿ ಈಸಿ ಇರ್ತಾವೆ. ಆಮೇಲೆ ಇದು ಇಲ್ಲಿ ಅಂತೂ ಯೂನಿಟ್ ಡಿಜಿಟ್ ಎಲ್ಲ ಬೇರೆ ಬೇರೆನೇ ಐತೆ. ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಮೂಲಕ ಕೂಡ ಇದನ್ನು ಮಾಡ್ಬೋದು ನಾವು. ಎಷ್ಟು ನಿಮಿಷ ಆಯಿತು ವಿಡಿಯೋ? 1 ತಾಸು 12 ನಿಮಿಷ. 1 hour 12 minute ಆಯಿತು. ಓಕೆ, ಈ ಲಾಸ್ಟ್ ನಂಬರ್ ನೋಡೋಣ. 2 5 10. 16 5 80. ಅಂದರೆ ಇದು ಇಂಟು 5 ಟೈಮ್ಸ್ ಐತೆ. ಇದು ನಿಯರ್ಲಿ ಇಂಟು 4 ಟೈಮ್ಸ್ ಐತೆ. 5 4 20 ಇಂಟು 3 ಟೈಮ್ಸ್. 16 3 48. ಇಂಟು 4 ಟೈಮ್ಸ್ 3 ಟೈಮ್ಸ್. ಇದು ಗೊತ್ತಿಲ್ಲ. ಇದು 4 5 3 ಅಂದರೆ ಇಂಟು 2 ಟೈಮ್ಸ್ ಬರುತ್ತೆ. ಇಂಟು 1 ಟೈಮ್ಸ್. ನೆಕ್ಸ್ಟ್ ಇದು ಇಂಟು 5 ಟೈಮ್ಸ್ ಅಂದರೆ 2 20 ಅಂದ್ಕೊಳ್ಳೋಣ. 2 5 10. 10 ಕರೆಕ್ಟ್ ಅದ. 16 5 80 ಅಂದ್ರೆ ಪ್ಲಸ್ 16 ಆಗೈತೆ. 80 ಅಂದ್ರೆ 96 ಬೇಕಂದ್ರೆ ಪ್ಲಸ್ 16. ಇದು 5 4 20. 2 4 8 ಅಂದರೆ ಇನ್ನೂ ಪ್ಲಸ್ 8 ಆಗೈತೆ. 16 3 48 ಪ್ಲಸ್ 4 ಆಗೈತೆ. ನೆಕ್ಸ್ಟ್ ಇಲ್ಲಿ ಏನು ಬರಬೇಕು? 4 8 4 ಡಬಲ್ ಅಂದರೆ ಇದ್ರ ಡಬಲ್ ಪ್ಲಸ್ 2 ಬರ್ತೈತಿ. ಇಲ್ಲಿ 2 ಡಬಲ್. ಆಮೇಲೆ ಇಲ್ಲಿ ಏನು ಬರಬೇಕು? ಪ್ಲಸ್ 0ನೇ ಬರಬೇಕು. 6 ಅಂದರೆ 6. ನೆಕ್ಸ್ಟ್ ಆನ್ಸರ್ ಏನು ಬರಬೇಕು? ಸಾರಿ, ಇಲ್ಲಿ 1 ಬರ್ಬೋದಲ್ಲ. 1 ಡಬಲ್ 2 2 ಡಬಲ್ 4 4 ಡಬಲ್ 8 8 ಡಬಲ್ 16. ಓಕೆ, ಇಲ್ಲಿ ಪ್ಲಸ್ 1 ಬರುತ್ತೆ. 6 1 6 6 1 ಸೇರಿಸಿದ್ರೆ 7. ಇಲ್ಲಿ 7 ಬಂತು. 7 2 14. 14ರಲ್ಲಿ 2 ಸೇರಿಸಿದ್ರೆ 16. ಆನ್ಸರ್ ಸಿ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಸಿ. ನೆಕ್ಸ್ಟ್ ಕ್ವಶನ್.
ಓಕೆ, ದೊಡ್ಡ ನಂಬರ್ ನೋಡೋಣ. ಇದು 13,000 ಅಂದರೆ 3 ಹಾಕ್ಲೆ 12 ಇಂಟು 4 ಟೈಮ್ಸ್ ಐತೆ ನಿಯರ್ಲಿ. ಇದು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಇದಕ್ಕೆ ಬರೋಣ. ಇದು ಇಂಟು 3 ಟೈಮ್ಸ್ ಆಯ್ತದ. 12 3 36, 12 24. 3 ಬಂತಂದರೆ 4 3 ಮಧ್ಯೆ ಏನು ಗ್ಯಾಪ್ ಇಡ್ತೀರಾ? ಏನೂ ಇಲ್ಲ. ಅಂದಮೇಲೆ ಇದು 2.5 ಇಲ್ಲಿ ಬಂದರೆ, ಇಲ್ಲಿ 3 ಬಂದರೆ ಇಲ್ಲಿ 3.5. ಓಕೆ, ಈ ಥರನೂ ಇರ್ಬೋದು. ಅಂದರೆ ಇದು 2 ಇರಬೇಕು. ಇದು 2 ಆಯಿತಾ? 60 ಇದ್ರ ಡಬಲ್ ಐತೆ. ಇದು ಎಕ್ಸಾಕ್ಟ್ಲಿ 2 ಟೈಮ್ಸ್ ಐತೆ. ಇದು ಎಕ್ಸಾಕ್ಟ್ಲಿ 2 ಟೈಮ್ಸ್ ಅಂದರೆ ಇದು ಎಕ್ಸಾಕ್ಟ್ಲಿ 4 ಟೈಮ್ಸ್ ಇರಬೇಕು. 4 5 20 ಕರೆಕ್ಟ್ ಐತೆ. ಆಮೇಲೆ 4 5 20 ಇದು ಕರೆಕ್ಟ್ ಐತೆ. 2 ಇಲ್ಲಿ ಕ್ಯಾರಿ ಆಯಿತು. 4 3 12 13 ಕರೆಕ್ಟ್ ಐತೆ. ಇದು ಎಕ್ಸಾಕ್ಟ್ಲಿ 4 ಟೈಮ್ಸ್ ಐತೆ. ಅಂದರೆ ಇದು ಎಕ್ಸಾಕ್ಟ್ಲಿ 2 ಟೈಮ್ಸ್ ಐತೆ ಅಲ್ಲ. ಇದು ಎಕ್ಸಾಕ್ಟ್ಲಿ 2.5 ಟೈಮ್ಸ್ ಇರಬೇಕು. 2.5 ಟೈಮ್ಸ್ ಅಂತಂದರೆ 62 ಇಂಟು 5/5 ಆಗಬೇಕಿದು. ಅಂದರೆ 62 ಇಂಟು 10/2 ಆಗಬೇಕು. 2 ಅಂದರೆ 31, 310 ಕರೆಕ್ಟ್. ಎಕ್ಸಾಕ್ಟ್ಲಿ 2.5 ಟೈಮ್ಸ್ ಐತೆ. ನೆಕ್ಸ್ಟ್ ಇದನ್ನು ನೋಡೋಣ. ಇದು ಎಕ್ಸಾಕ್ಟ್ಲಿ 3 ಟೈಮ್ಸ್ ಬೇಕು. 31 ಇಂಟು 3 3 3 3 9, 930 ಇದು ಕರೆಕ್ಟ್ ಆನ್ಸರ್. ಇಲ್ಲಿ 930 ಬಂತಂದರೆ 930 ಇಂಟು 3.5 ಮಾಡಿದಾಗ ಈ ವ್ಯಾಲ್ಯೂ ಬರಬೇಕು. 3.5 ಅಂದರೆ 930 ಇಂಟು 7/2. 7/2 7 0 0 7 3 21, 1 ಕ್ಯಾರಿ 7 9 63, 1 64/2. 2 3 6, 1 ಉಳಿತು. 2 3 6, 2 2 4, 2 3 6, 2 2 4, 1 ಬಂತು. 2 5 10, 2 5 10 ಕರೆಕ್ಟ್ ಐತೆ. ಇದು ಕರೆಕ್ಟ್ ಆನ್ಸರ್. 3 ಟೈಮ್ಸ್ ಆಗುತ್ತೆ. ಇದು 3 ಟೈಮ್ಸ್ ಇದ್ರದ್ದಾಗುತ್ತೆ. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇದೊಂದು ಕ್ವಶನ್ ಓಕೆ, ಇಲ್ಲೇ ಸಾಲ್ವ್ ಮಾಡಿಬಿಡೋಣ. ಇದೊಂದು ಹೋಮ್ವರ್ಕ್ ಕೊಡ್ಬೇಕು ಅಂದ್ಕೊಂಡಿದ್ದೆ ನಾನಿದು. ಸಾಲ್ವ್ ಮಾಡಿರಿ. ಚಾರ್ಜ್ ಕಡಿಮೆ ಇರೋದ್ರಿಂದ ಹೋಮ್ವರ್ಕ್ ಅಂತಿದ್ದೆ ನಾನು. 17 18 19 ಇನ್ನು 7 ಸೀರೀಸ್ ಇದಾವೆ. 8 ಸೀರೀಸ್. ಓಕೆ, ಇದೊಂದು ಸಾಲ್ವ್ ಮಾಡೋಣ. 22ರಿಂದ 96 ಅಂದರೆ ಡಿಫರೆನ್ಸ್ ಬೇಸ್ಡ್. +6 ಆಗೈತೆ. ಇಲ್ಲಿ ಎಷ್ಟಾಗ್ಯದ? +11 ಆಗೈತೆ. ಇಲ್ಲಿ +39 ಐತೆ ಅಂದ್ರೆ 40 ಅಂದ್ಕೊಳ್ರಿ. +21 ಆಗೈತೆ. ಇಲ್ಲಿ ನೆಕ್ಸ್ಟ್ +36 ಆಗೈತೆ. ಫಸ್ಟ್ ಡಿಫ್ರೆನ್ಸಿಂದ ಏನೂ ಗೊತ್ತಾಗಿದೆ. ನೆಕ್ಸ್ಟ್ ಡಿಫ್ರೆನ್ಸ್ ಇಲ್ಲಿ +5 ಆಗ್ಯದ, ಇಲ್ಲಿ +10 ಆಗ್ಯದ, ಇಲ್ಲಿ +15 ಆಗ್ಯದ. ನೆಕ್ಸ್ಟ್ +20 ಬೇಕು. +20 ಅಂದರೆ ಇಲ್ಲಿ 56 ಬೇಕು. 56 6 6 12 ಯೂನಿಟ್ ಡಿಜಿಟ್ 2 ಇರೋದು ಒಂದೇ ಆಪ್ಷನ್. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಫಸ್ಟ್ ಸೀರೀಸ್ ಇನ್ಕ್ರೀಸ್ ಐತೆ, ಡಿಕ್ರೀಸ್ ಆಗಿ ವಾಪಸ್ ಇನ್ಕ್ರೀಸ್ ಆಗೈತೆ. 0.5 ಮಲ್ಟಿಪ್ಲಿಕೇಶನ್ ಚೆಕ್ ಮಾಡಿಕೊಡ್ರಿ. .5 ಮಲ್ಟಿಪ್ಲಿಕೇಶನ್. ಇದಕ್ಕೆ ಇಂಟು 0.5 ಮಾಡಿದ್ರೆ 18 ಆಯಿತು. +1 ಆಗೈತಿ. ಇದಕ್ಕೆ ಇಂಟು 1 ಮಾಡಿ +1 ಆಗೈತಿ. ನೆಕ್ಸ್ಟ್ ಇದಕ್ಕೆ ಇಂಟು 0.5ದಿಂದ 1, 1ದಿಂದ 2 ಇಂಟು 2 ಅಂದರೆ 40 ಆಯಿತು. +2 ಆಗೈತಿ. ನೆಕ್ಸ್ಟ್ ಇಂಟು 2 ಆದ ನಂತರ ಇಂಟು 4, 4 2 8, 4 4 16, 168 ಆಯಿತು. +4 ಆಗೈತಿ. ನೆಕ್ಸ್ಟ್ ಏನು ಬರಬೇಕು? 0.5 ಇದ್ರ ಡಬಲ್ ಇದು, ಇದ್ರ ಡಬಲ್ ಇದು, ಇದ್ರ ಡಬಲ್ ಇದು, ಇದ್ರ ಡಬಲ್ ಇದು, ಇಂಟು 8 ಬರಬೇಕು. ಇಲ್ಲಿ 1 ಅದ, ಇಲ್ಲಿ 1 ಅದ. (18 + 1 19 ಆಯಿತು. ಇಲ್ಲಿ 19 + 1 20. ಓಕೆ, ಈ ಕ್ವಶನಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗೈತೆ. ಬಟ್ +8 ಆಗಬೇಕು. ಇಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಐತಿ. ಈ ಕ್ವಶನ್ ಸ್ವಲ್ಪ ಮಿಸ್ಟೇಕ್ ಐತಿ. ಕ್ವಶನ್ ಬಿಟ್ಬಿಡ್ರಿ. ಇದು 16 8 16 ಅಂದರೆ ಇಲ್ಲಿ 18 ಬಂತು. 18 + 1 ಆಗಬಾರ್ದಾಗಿತ್ತು. ಇದು 37 ಬರ್ಕೊಡ್ರಿ. ಇಲ್ಲಿ
37 ಐತೆ. ಇದು 37 ಅರ್ಧ ಮಾಡಿದಾಗ ಇಂಟು 0.5 ಮಾಡಿದಾಗ ಏನು ಬರ್ತೈತಿ, 37 ಅಂದರೆ 18.5 ಬರ್ತದೆ. 18.5 ಒಳಗೆ ಪ್ಲಸ್ 0.5 ಆದಾಗ 19 ಬಂತು. ನೆಕ್ಸ್ಟ್ ಇಂಟು 1 ಪ್ಲಸ್ 1 ಆಗೈತಿ. ನೆಕ್ಸ್ಟ್ ಇಂಟು 2 ಪ್ಲಸ್ 2 ಇಂಟು 4 ಪ್ಲಸ್ 4 ಇಂಟು 8 ಪ್ಲಸ್ 8 8 8 16 6 ಬಂತು. 6 8 ಕೊಡಿಸಿದ್ರೆ 4 ಯೂನಿಟ್ ಡಿಜಿಟ್ 4 ಇರೋದು ಆಪ್ಷನ್ ಇಲ್ಲ. ಇದರ ಆನ್ಸರ್ ಏನು ಮಾಡ್ತದೆ, 8 8 16 1 ಕ್ಯಾರಿ 8 7 56 ಒಂದು 56 57 57 5 ಕ್ಯಾರಿ 8 1 8 8 5 13 1376 ಪ್ಲಸ್ 8 ಅಂತಂದರೆ 1384 ಇದರ ಆನ್ಸರ್ 1384 ಇದ್ರದ್ದು. ಇಲ್ಲಿ 37 ಮಾಡ್ಕೊಳ್ರಿ. ನೆಕ್ಸ್ಟ್ ಕ್ವಶನ್ ಬರೋಣ. ಇದು ಕೂಡ ಪಾಯಿಂಟ್ ಮಲ್ಟಿಪ್ಲಿಕೇಶನ್ ಸೀರೀಸ್ ಐತೆ. ಭಾಳ ಸಮೀಪ ಇರೋದರಿಂದ 0.5ದಿಂದ 0.75 ಹೋಗೈತೆ ಅಂತ ಚೆಕ್ ಮಾಡಿಕೊಡ್ರಿ. 0.5 ಮಲ್ಟಿಪ್ಲಿಕೇಶನ್ ಯಾವ್ಯಾವ ಒಂದಿದೆ ನಾನು ಇಂಟು 0.5 ಆಗ್ಬೋದು. ನೆಕ್ಸ್ಟ್ ಇಂಟು 0.5 ಆಗಂತೇಳಿ ನೆಕ್ಸ್ಟ್ ಬರ್ಬೋದು 0.75 ಬರ್ಬೋದು. ಇಂಟು 0.1 ಈ ರೀತಿ ಹೋಗ್ಬೋದು. ಅಥವಾ ಇಂಟು 0.5 ಸೀರೀಸ್ ಇಂಟು 1 ಹೋಗ್ಬೋದು, ಇಂಟು 2 ಹೋಗ್ಬೋದು. ಅಥವಾ ಇಂಟು 0.5 ಇಂಟು 1 ಇಂಟು 1.5 ಹೋಗ್ಬೋದು. ಇಂಟು 0.5 ಇಂಟು 1.5 ಇಂಟು 2.5 ಈ ರೀತಿ ಕೂಡ ಹೋಗ್ಬೋದು. ಈ ಮೂರೊಳಗೆ ಒಂದು ಚೆಕ್ ಮಾಡ್ಕೊಳ್ಳೋಣ. ಫಸ್ಟ್ ಒನ್ ಇಂಟು 0.5 ಮಾಡಿದಾಗ ಇಂಟು 0.5 ಮಾಡಿದ್ವಿ, ಅರ್ಧ ಮಾಡಿದಾಗ 7.5 ಬಂತು ಪ್ಲಸ್ 0.5 ಆಯ್ತು ಇಲ್ಲಿ. ನೆಕ್ಸ್ಟ್ ಏನಾಗೈತೆ, ಇಂಟು 1 ಮೈನಸ್ 1 ಆಗುತ್ತೆ. ಬಟ್ ಮತ್ತೆ ಇನ್ನೂ ಡಿಕ್ರೀಸ್ ಇರೋದ್ರಿಂದ ಇದಕ್ಕೆ ಇಂಟು 0.75 ಮಾಡೋಣ. ಇಂಟು 0.75 ಮಾಡೋಣ ಅಂದರೆ 3/4 3/4 ಅಂತಂದರೆ 6 ಬಂತು ಪ್ಲಸ್ 1 ಆಯಿತು 7 ಬಂದೈತಿ. ಕರೆಕ್ಟ್ ಐತೆ. ನೆಕ್ಸ್ಟ್ ಏನು ಬರಬೇಕು, ಇಂಟು 1 ಬರಬೇಕು. ಇಂಟು 1 ಅಂದರೆ 7 ಆಯಿತು ಪ್ಲಸ್ 2 ಆಯಿತು. ನೆಕ್ಸ್ಟ್ ಏನು ಬರಬೇಕು, ಇಂಟು 0.25ಇಂದ ಪ್ಲಸ್ ಆಗ್ತಾ ಹೋಗಿದೆ. ಇಂಟು 1.25 ಆಗಬೇಕು ಪ್ಲಸ್ ಇದ್ರ ಡಬಲ್ ಇದು 4 ಆಗಬೇಕು. ಅಂದರೆ ಈ ನಂಬರ್ಗೆ ಈ ಥರ ಆಗಿದೆ. ನೆಕ್ಸ್ಟ್ ಏನು ಬರ್ತೈತೆ, ಇಂಟು ಮತ್ತು 1.5 ಆಗುತ್ತೆ ಪ್ಲಸ್ 8 ಆಗುತ್ತೆ. 15.25 ಇಂಟು 3/2 ಪ್ಲಸ್ 8 ಮಾಡೋಣ. ಇವಾಗ 5 3 15 3 2 6 1 7 3 5 15 1 ಕ್ಯಾರಿ 5 ಬಂತು. 3 1 3 1 4 ಬಂತು. 4/2 ಇದು ಡಿವೈಡೆಡ್ ಬೈ 2 ಅಂದರೆ 2 2 4 2 2 4 1 ಉಳಿತು. 2 8 16 1 ಉಳಿತು. 2 7 14 ಆಮೇಲೆ ಪಾಯಿಂಟ್ ಕೊಟ್ಟಿಗೆ 1 ತೊಗೊಂಡಿವಿ. 2 5 10 ಇದ್ರದ್ದು 1 ಪಾಯಿಂಟ್ ಪ್ಲಸ್ 2 ಪಾಯಿಂಟ್ 3 ಪಾಯಿಂಟ್ 22.875 ಪ್ಲಸ್ 8 ಸೇರಿಸಿದ್ರೆ 30.875. ಆನ್ಸರ್ ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಈ ಕ್ವಶನಲ್ಲಿ ಓಕೆ, ಇದು ಮಲ್ಟಿಪ್ಲಿಕೇಶನ್ ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಸೀರೀಸ್ ಐತೆ. ಇದು ಇಂಟು 5 ಐತೆ. ಇದು ಇಂಟು 5 ಟೈಮ್ಸ್ ಇಂಟು 4 ಟೈಮ್ಸ್. ನೆಕ್ಸ್ಟ್ ಇಂಟು 3 ಬರಬೇಕು, ಇಂಟು 2 ಬರಬೇಕು, ಇಂಟು 1 ಟೈಮ್ಸ್ 1 ಪ್ಲಸ್ 1 ಅದ. ಇದು ಇಂಟು 2 ಗೊತ್ತಿಲ್ಲ. ಇಲ್ಲಿ ಇಂಟು 5 ಅಂದರೆ ಇದು 4 ಅಂದರೆ 90 90 ಡಬಲ್ 180 ಅಂದರೆ ಪ್ಲಸ್ 10 ಆಗೈತೆ. ಇಲ್ಲಿ ನೋಡೋಣ 9 5 19 95 950 ಪ್ಲಸ್ 15 ಆಗೈತೆ. ಇಲ್ಲಿ 1 10 15. ಓಕೆ, ಈ ಕ್ವಶನಲ್ಲಿ ಒಂದು ಕಾನ್ಸೆಪ್ಟ್ ಐತೆ. ಕಾನ್ಸೆಪ್ಟ್ ಅಂದರೆ 1 10 15 ಇಲ್ಲಿ ಏನು ಪ್ಲಸ್ ಆಗುತ್ತೆ ಅಂತ ಗೊತ್ತಿಲ್ಲ ನಮ್ಗೆ. ಇದು ಅರ್ಥ ಆಯ್ತಲ್ಲ ಮೇಲಿಂದ 1 2 3 4 5 ಮಲ್ಟಿಪ್ಲಿಕೇಶನ್ ಐತೆ. ಇದರಲ್ಲಿ 15 ಪ್ಲಸ್ ಆಗಿದೆ, ಇದರಲ್ಲಿ 10 ಪ್ಲಸ್ ಆಗಿದೆ, ಇಲ್ಲಿ 1 ಪ್ಲಸ್ ಆಗಿದೆ. 1 10 15 ಆವಾಗಲೇ ನಾನು ಏನು ಹೇಳಿದ್ದೆ, ಈ ಥರದ್ದು 2 ನಂಬರ್ ಇಲ್ಲಿ ಮಧ್ಯದ ಗೊತ್ತಾಗಲಿಲ್ಲ ಅಂತಂದರೆ ಅವಾಗ ಏನು ಮಾಡ್ಬೇಕು ನೀವು, ಇವಾಗ ಇದು 15 ಅದ 10 ಅದ, ಇಲ್ಲಿ 5 ನೆಕ್ಸ್ಟ್ ಏನು ಬರ್ತದೆ 1 ಬರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಈ ಥರದ 2 ನಂಬರ್ ಗೊತ್ತಾಗಲಿಲ್ಲ ಅಂತಂದರೆ ನೆಕ್ಸ್ಟ್ ಇವು 2 ಮಧ್ಯೆ ಡಿಫ್ರೆನ್ಸ್ 15 ಮತ್ತು 10 ಮಧ್ಯೆ ಡಿಫ್ರೆನ್ಸ್ 5 ಐತಿ. ಆವಾಗ ಈ 10 ಪ್ಲಸ್ 10 ಮತ್ತು 1 ಮಧ್ಯೆ ಡಿಫ್ರೆನ್ಸ್ ಎಷ್ಟದ 9 ಐತೆ. ಆ 9 ಇದ್ರ ಮಧ್ಯ ಈ 3 ಮಧ್ಯೆ ಡಿವೈಡ್ ಆಗಿರುತ್ತೆ. ಅಂದರೆ ಡಿವೈಡ್ ಬೈ 3 ಮಾಡಿದ್ರೆ 3 ಬಂತು. ಇದು ಮಧ್ಯದ ನಂಬರ್ 3 ಆಗಿರುತ್ತೆ. 3 ಪ್ಲಸ್ 5 8 8ದ್ರ ಅವರೇಜ್ ಎಷ್ಟಾಗುತ್ತೆ 4. ಇಲ್ಲಿದು ನಂಬರ್ 4 ಆಗಿರುತ್ತೆ. 4 ಪ್ಲಸ್ 3 7 ಬಟ್ 9 ಐತೆ ಟೋಟಲ್. ಇವು 3 ಸೇರಿಸಿದ್ರೆ 9. 4 ಪ್ಲಸ್ 3 7 7ದ್ರಾಗ 9ದ್ರಾಗ 2 ಹೋದ್ರೆ 9ದ್ರಾಗ 7 ಹೋದ್ರೆ 2 2 ಪ್ಲಸ್ 3 5 ಪ್ಲಸ್ 4 9
ಈ 10 - 1 9 ಐತಲ್ಲ, ಇದ್ರದ್ದು ಒಟ್ಟದ ಮೊತ್ತ ಇದು. ಹಂಗಿದ್ಮೇಲೆ 1ರಾಗ 2 ಸೇರಿಸಿ ಇಲ್ಲಿ 3 ಬರುತ್ತೆ, 3ರಾಗ 3 ಸೇರಿಸಿ ಇಲ್ಲಿ 6 ಬರುತ್ತೆ, 6ರಾಗ 4 ಸೇರಿಸಿ 10 ಬರುತ್ತೆ, 10ರಾಗ 5 ಸೇರಿಸಿ 15 ಬರುತ್ತೆ. ಅಂದರೆ 5ರಲ್ಲಿ 10, 10 + 3 13. ಇಲ್ಲ ಆನ್ಸರ್ 13 ಬರುತ್ತೆ. ಆಪ್ಷನ್ ನಂಬರ್ ಈ ಕರೆಕ್ಟ್ ಆನ್ಸರ್. ಈ ಕ್ವಶನ್ ಕರೆಕ್ಟಾಗಿ ನೋಡ್ಕೊಡ್ರಿ ಒಂದು ಸರಿ, ಇಂಪಾರ್ಟೆಂಟ್ ಐತಿ ಇದು ಕ್ವಶನ್. ಓಕೆ, ಕ್ವಶನ್ ನಂಬರ್ 20 ಕರೆಕ್ಟ್ ಆಯಿತು. ಇನ್ನು ಇದರಲ್ಲಿ ಹಲವಾರು ಮೇನ್ಸ್ ಕ್ವಶನ್ಸ್ಗಳು ಬಿಡಿಸಿದ್ದೀವಿ ನಾವು. ಇನ್ನು PO ಮೇನ್ಸಲ್ಲಿ ಬರ್ತಕ್ಕಂಥ ಕ್ವಶನ್ಸ್ಗಳು ಇವು. ಇವಾಗ ಒಂದೇ ಕ್ವಶನಲ್ಲಿ 2 ಸೀರೀಸ್ಗಳಿರ್ತವೆ. ಈ ಥರದ ಕ್ವಶನ್ಸ್ಗಳು ಬರ್ತವೆ. ಇಲ್ಲಿ ಏನು ಮಾಡ್ಬೇಕು ನಾವು, 1ನೇ ಸೀರೀಸಲ್ಲಿ ಒಂದು ವ್ಯಾಲ್ಯೂ ಬರುತ್ತೆ X, 2ನೇ ಸೀರೀಸಲ್ಲಿ Y ವ್ಯಾಲ್ಯೂ ಬರುತ್ತೆ. ಕೇಳಿರೋದೇನೋ X + Y ವ್ಯಾಲ್ಯೂ ಕೇಳಿರೋದು, X + Y ವ್ಯಾಲ್ಯೂ ಕೇಳಿರೋದು. ಇವಾಗ 1ನೇ ಸೀರೀಸ್ ಸಾಲ್ವ್ ಮಾಡೋಣ. ಒಂದು ಸೆಕೆಂಡು. 1ನೇ ಸೀರೀಸ್ 19 ಐತೆ. 19 ಇಲ್ಲಿಂದ ಇಲ್ಲಿಗೆ ಅಂದರೆ ಸೀರೀಸ್ ಬರ್ಕೊಡ್ರಿ. ಇಲ್ಲಿ 19, 19, 21, 27, 39 X ಐತೆ. ಎಡಿಷನ್ ಬೇಸ್ಡ್ ಸೀರೀಸ್ ಐತೆ ಇದು. ಇಲ್ಲಿಂದ ಇಲ್ಲಿಗೆ 0+ ಆಗೈತೆ, ಇಲ್ಲಿಂದ ಇಲ್ಲಿಗೆ 2+ ಆಗೈತೆ, ಇಲ್ಲಿಂದ ಇಲ್ಲಿಗೆ 6+ ಆಗೈತಿ, ಇಲ್ಲಿಂದ ಇಲ್ಲಿಗೆ 12+ ಆಗೈತಿ. ಮುಂದಿನ ಗೊತ್ತಿಲ್ಲ, ಫಸ್ಟ್ ಡಿಫ್ರೆನ್ಸ್ ಗೊತ್ತಾಗಲಿಲ್ಲ. ಸೆಕೆಂಡ್ ಇಲ್ಲಿಂದ ಇಲ್ಲಿಗೆ 2+ ಆಗ್ಯದ, ಇಲ್ಲಿಂದ ಇಲ್ಲಿಗೆ 4, ಇಲ್ಲಿಂದ ಇಲ್ಲಿಗೆ 6. ನೆಕ್ಸ್ಟ್ ಏನಾಗಬೇಕು, 8+ ಆಗಬೇಕು. 12ರಲ್ಲಿ 8 ಸೇರಿಸಿ 20 ಬರಬೇಕು. ಇದರಲ್ಲಿ 20 ಆ್ಯಡ್ ಮಾಡಿದಾಗ 39ರಲ್ಲಿ 20 ಆ್ಯಡ್ ಮಾಡಿದಾಗ 59 ಬರುತ್ತೆ. 1ನೇದ್ರದ್ದು X ವ್ಯಾಲ್ಯೂ 59 ಬಂತು. Yದ ವ್ಯಾಲ್ಯೂ 14 ಅದ, 28 ಅದ, 84 ಅದ, Y ಅದ 1680 ಅದ. ಫಸ್ಟ್ ಇಲ್ಲಿಂದ ಇಲ್ಲಿಗೆ ನೋಡಿದಾಗ ಇಲ್ಲಿ ಲಾಸ್ಟ್ ನಂಬರ್ 1686 ಇರೋದ್ರಿಂದ ಮಲ್ಟಿಪ್ಲಿಕೇಶನ್ ಐತೆ ಇದು. ಈಗ 28ಗೆ ಬರೋಣ. 28 ಅಂದರೆ 30, ಇದು ಇಂಟು 3 ಟೈಮ್ಸ್ ಐತೆ ನಿಯರ್ಲಿ. ಇದು ಇಂಟು 2.5, ಇದು ಇಂಟು 2 ಟೈಮ್ಸ್ ಐತೆ, ಇದು ಇಂಟು 1 ಟೈಮ್ಸ್ ಐತೆ. 28 ಮೂರಲಿ ಅಂದರೆ ಇದು ಕರೆಕ್ಟ್ 3 ಟೈಮ್ಸ್ ಐತೆ, ಇದು ಕರೆಕ್ಟ್ 2 ಟೈಮ್ಸ್ ಐತೆ, ಇದು ಕರೆಕ್ಟ್ 1 ಟೈಮ್ಸ್ ಇದೆ. ಅಂದಮೇಲೆ ಇದು ಕರೆಕ್ಟ್ 4 ಟೈಮ್ಸ್ ಬೇಕು. 84ದು 4 ಟೈಮ್ಸ್ ಇದೆ. 4 4 16, 1 ಕ್ಯಾರಿ, 8 4 32, 1 33, 336 ಅಂತ ಬರುತ್ತೆ. ಇದು Yದ ವ್ಯಾಲ್ಯೂ ಬಂತು. X + Y ಆ್ಯಡ್ ಮಾಡಿರಿ. 59 ಆ್ಯಡ್ ಮಾಡಿದಾಗ 15 ಬಂತು. 8 1 9 ಆಯಿತು. 395 ಇದರ ಆನ್ಸರ್. ಆಪ್ಷನ್ ನಂಬರ್ A ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ A ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್, ಇನ್ನೊಂದು ಕ್ವಶನ್ ಅದ ಲಾಸ್ಟ್. ಇದು ನೋಡೋಣ. ಚಾರ್ಜ್ 4% ಐತಲ್ಲ. ಓಕೆ, ಇದೊಂದು ಕಂಪ್ಲೀಟ್ ಆಗುತ್ತೆ. ಸಾಲ್ವ್ ಮಾಡಿಬಿಡ್ತೀನಿ ನಾನೇ. 23 ಐತಿ, 33 ಐತಿ, 63 ಐತಿ. 2 ಸೀರೀಸ್ ಸಾಲ್ವ್ ಮಾಡ್ತೀನಿ. ಇದರಲ್ಲಿ ಏನೈತೆ ಅಂದರೆ, ಈ ಸೀರೀಸ್ ಸಾಲ್ವ್ ಮಾಡಿರಿ, ಇಲ್ಲಿ ಒಂದು ವ್ಯಾಲ್ಯೂ ಬರುತ್ತೆ. ಈ 1ನೇ ಸೀರೀಸ್ ಸಾಲ್ವ್ ಮಾಡಿದಾಗ ಇದ್ರದ್ದೊಂದು ವ್ಯಾಲ್ಯೂ ಬರುತ್ತಲ್ಲ, ಇದು ಒಂದು ಪ್ಯಾಟರ್ನ್ ಸಿಗುತ್ತೆ ನಿಮಗೆ. ಇದೇ ಪ್ಯಾಟರ್ನ್ ಸಿಗುತ್ತಾ. ನೆಕ್ಸ್ಟ್ ಈ ಸೀರೀಸಲ್ಲಿ Xದ ವ್ಯಾಲ್ಯೂ ಸಿಗುತ್ತೆ. ಆ Xದ ವ್ಯಾಲ್ಯೂ ಇಲ್ಲಿ 1ನೇದಕ್ಕೆ ತೊಗೊಳ್ರಿ, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್, ಫಿಫ್ತ್ ಒನ್, ಈ ರೀತಿ ಕಂಟಿನ್ಯೂ 3ನೇ ಸೀರೀಸ್ ಫಾರ್ಮ್ ಮಾಡಬೇಕು. ಇಲ್ಲಿ ಇವೆರಡು ಸೀರೀಸ್ ಸಾಲ್ವ್ ಮಾಡಿರಿ. ಸಾಲ್ವ್ ಮಾಡಿದ ನಂತರ ಇಲ್ಲಿ ಇದ್ರದ್ದು ಪ್ಯಾಟರ್ನ್ ಸಿಗುತ್ತೆ, ಇದ್ರದ್ದು X ವ್ಯಾಲ್ಯೂ ಸಿಗುತ್ತೆ. ಇಲ್ಲಿ ಕೇಳಿರೋದೇನವನು ಹೊಸ ಸರಣಿ ಫಾರ್ಮ್ ಮಾಡಬೇಕು. ಅಂದರೆ 1 2 ಬಿಟ್ಟು ಥರ್ಡ್ ಸರಣಿಯನ್ನು ಸ್ಟಾರ್ಟ್ ಮಾಡಬೇಕು. ಯಾವ ನಂಬರಿಂದ? X ನಂಬರಿಂದ ಸ್ಟಾರ್ಟ್ ಮಾಡಬೇಕು. X ನಂಬರಿಂದ ಈ ಸರಣಿ ಸ್ಟಾರ್ಟ್ ಆಗಿ ಇದು ಯಾವ ರೀತಿ ಹೋಗ್ತೈತೆ ಅಂದರೆ, ನೆಕ್ಸ್ಟ್ ಈ ನಂಬರಿಂದ ಈ ನಂಬರ್ಗೆ ಏನು ಇಲ್ಲಿ ಏನು ಪ್ಯಾಟರ್ನ್ ಐತಿಲ್ಲ, ಸಿರೀಸ್ 1ನ ಪ್ಯಾಟರ್ನ ಈ ಥರ್ಡ್ ಸೀರೀಸ್ಗೆ ಅಪ್ಲೈ ಮಾಡಿರಿ. ಫಸ್ಟ್ ನಂಬರ್ X ತೊಗೊಳ್ರಿ. ಹಾಗೆ ತೊಗೊಂಡಾಗ ಇದರ 1ನೇ ಸೀರೀಸ್ ಇದು ಐತಿ, X ಐತಿ, 2ನೇ ನಂಬರ್ ಇದು ಐತಿ, ಥರ್ಡ್ ನಂಬರ್. ಈ ಥರ್ಡ್ ನಂಬರ್ ಯಾವುದೈತಿ ಅಂತೇಳಿ ಕಂಡುಹಿಡಿರಿ ಅಂತ ಹೇಳಿರೋದು ಅವನು. ಥರ್ಡ್ ನಂಬರ್ ಕಂಡುಹಿಡಿರಿ. ಆಪ್ಷನ್ ಕರೆಕ್ಟ್ ಇದೆ ಅಂತೇಳಿ ತಿಳ್ಕೊಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಆಪ್ಷನ್ ರಾಂಗ್ ಇರ್ಬೋದು. ನಿಮ್ದು ಆನ್ಸರ್ ಕಂಡುಹಿಡಿದು ಆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ. ಮುಂದಿನ ವೀಡಿಯೋದಲ್ಲಿ ನಾನು ಈ ಕ್ವಶನ್ ಡೀಟೇಲಾಗಿ ಡಿಸ್ಕಸ್ ಮಾಡ್ತೀನಿ. ಇಲ್ಲಿವರೆಗೂ ಎಕ್ಸ್ಪ್ಲೈನ್ ಮಾಡಿರೋದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಟ್ಯಾಬಲ್ ಚಾರ್ಜ್ ಕಂಪ್ಲೀಟ್ ಆಗಿರೋದ್ರಿಂದ ನಾನು ಈ ಒಂದು ಕ್ವಶನ್ ಇಲ್ಲೇ ಬಿಡ್ತಿರೋದು. ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಹೇಳ್ತೇನೆ. ಇಲ್ಲಿ ಹಿಂದಿನ ಈ ವಿಡಿಯೋಗಳು ಯಾವುದಾದ್ರು ನೋಡಿರಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೂಲಕ ಆ ವಿಡಿಯೋಗಳನ್ನು ನೋಡ್ಕೊಡ್ರಿ. ಆಮೇಲೆ ನಾನು ವಾಟ್ಸಪ್ದು ಒಂದು ಕಮ್ಯುನಿಟಿದು ಲಿಂಕ್ ಕೂಡ ಕೊಟ್ಟಿರ್ತೀನಿ. ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿರಿ. ಅಲ್ಲಿ ನಿಮ್ಮ ಡೌಟ್ಗಳನ್ನು ನೀವು ಕೇಳ್ಬೋದು. ಅಥವಾ ನಮ್ಮ ಯೂಟ್ಯೂಬ್ನ ಕಮ್ಯುನಿಟಿ ಜಾಯ್ನ್ ಆಗಿ ಅಲ್ಲಿ ಕೂಡ ನಿಮ್ಮದು ಡೌಟನ್ನು ನೀವು ಕೇಳ್ಬೋದು. ಓಕೆ, ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಬಾಯ್.